ಅಂತಿಮದ ಆರಂಭ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಕಳೆದ ಸಂಚಿಕೆಗಳಲ್ಲಿ ಅನೇಕ ವಿಷಯಗಳ ಕುರಿತಾಗಿ ನೋಡಿದ್ವಿ. ಅದರಲ್ಲೂ ಕೂಡ ಮುಖ್ಯವಾಗಿ ನೋಹನ ಕುರಿತಾಗಿ ಅನೇಕ ವಿಷಯಗಳನ್ನು ನಾವು ಕೇಳಿ ತಿಳಿದುಕೊಂಡ್ವಿ. ಈ ಒಂದು ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿ ನಿಮ್ಮಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೋಡುತ್ತಾ ಇರುವಂಥ ಅನೇಕರು ಅನೇಕ ಪ್ರಶ್ನೆಗಳನ್ನು ಕೇಳಿದ್ದೀರಾ. ದೇವರ ಚಿತ್ತವಾದರೆ ಒಂದು 2-3 ಎಪಿಸೋಡು ನೀವು ಕೇಳಿರುವಂಥ ಪ್ರಶ್ನೆಗಳಿಗೆ ನಾವು ಬ್ರದರ್ ಹತ್ರ ಅದಕ್ಕೆ ಉತ್ತರವನ್ನು ಕೇಳಿ ತಿಳಿದುಕೊಳ್ಳೋಣ. ಬನ್ನಿ. ಪ್ರೈಸ್ ಲಾರ್ಡ್ ಬ್ರದರ್. ಪ್ರೈಸ್ ಲಾರ್ಡ್. ಬ್ರದರ್, ಒಂದು ವಿಷಯ ಏನಂದರೆ, ಈ ಒಂದು ಎಪಿಸೋಡ್ಸ್ನ ಭಾಳ ದಿನದಿಂದ ಎಲ್ಲರೂ ಕೂಡ ಅದನ್ನು ಗಮನದಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅನೇಕರಿಗೆ ಅನೇಕ ಕ್ವಶನ್ಸ್ ಇದೆ. ಭಾಳ ಜನ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಸೊ ಅದರಲ್ಲಿ ದೇವ್ರ ಚಿತ್ತವಾದರೆ ಇವತ್ತು ಹಾಗೂ ಮುಂದಿನ ಎಪಿಸೋಡನ್ನು ನಾವು ಕೆಲವೊಂದು ಕ್ವಶನ್ ಆನ್ಸರ್ ಆಗಿ ನಾವು ಮಾಡೋಣ. ಹೌದು, ನಾವು ನಮ್ಮ ಉಳಿದ ಚಾನೆಲ್ಗಳು ಪ್ರೋಗ್ರಾಮ್ಗಳಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ಏನಂದರೆ, ಬಹಳ ಜನ ಕೇಳ್ತಾನೆ ಇದ್ದಾರೆ ನಾವು ಮಾತಾಡುವುದನ್ನು. ಇದುವೇ ಹೆಚ್ಚು ಕಡಿಮೆ 25 ಎಪಿಸೋಡ್ಸ್ ಮೇಲಾಗಿದೆ. ಕೇಳ್ತಾನೆ ಇದ್ದಾರೆ. ಅವರು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೋತಾ ಇದ್ದಾರೆ, ಅವರಲ್ಲಿ ಏನು ಸಂಶಯ ಇದೆ ಎನ್ನುವುದನ್ನು ನಾವು ಬಂದು ಅರ್ಥ ಮಾಡಿಕೊಂಡ್ರೆ ನಾವು ಮತ್ತೆ ಫೀಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಹೌದು. ಸೊ ಈ ಥರ ಕ್ವಶನ್ಸ್ ಕಾನ್ವರ್ಸೇಷನ್ ಎನ್ನುವಂಥದ್ದು ಬಹಳ ಚೆನ್ನಾಗಿರುತ್ತೆ. ಓಕೆ ಬ್ರದರ್, ಈ ಒಂದು ಸಂಚಿಕೆಯನ್ನು ನಾನು ಒಂದು ಟೆಸ್ಟ್ ಮನೆಯೊಂದಿಗೆ ನಾನು ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಲಾಸ್ಟ್ ವೀಕ್ ಒಬ್ಬರು ಫೋನ್ ಮಾಡಿದ್ರು. ಈ ಒಂದು ಎಪಿಸೋಡ್ಸ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರೋಂಥ ಒಬ್ಬರು ಸಹೋದರಿ ಫೋನ್ ಮಾಡಿ ಅವ್ರ ಇದನ್ನು ಕಂಟಿನ್ಯೂಸ್ ಆಗಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಈ ಸೆಕೆಂಡ್ ಕಮ್ಮಿಂಗ್ ಬಗ್ಗೆ ನಾವೆಲ್ಲ ಹೇಳ್ತಿರ್ಬೇಕಾದ್ರೆ ಅವರಲ್ಲಿ ಒಂದು ಸಂದೇಹ ಏನಂದರೆ, ಅವರ ಮದರ್ ಬಂದು ಕೆಲವು ತಿಂಗಳ ಹಿಂದೆ ಅವರು ಸತ್ತೋಗ್ತಾರೆ. ಸೊ ಅವರಲ್ಲಿ ಇದ್ದಂಥದ್ದು ಒಂದು ಪ್ರಶ್ನೆ ಏನಂದರೆ, ಇವಾಗ ನಮ್ಮಮ್ಮ ಸತ್ತೋದ್ರು, ಯಾಕಂದರೆ ಅವ್ರಿಗೂ ಅವ್ರ ಮಮ್ಮಿಗೂ ಒಂದು ಕ್ಲೋಸ್ ರಿಲೇಷನ್ಶಿಪ್ ಇತ್ತು. ಯಾವಾಗ ಅವ್ರ ತಾಯಿ ಕಳ್ಕೊಂಡ್ರು ಅವ್ರಿಗೆ ತುಂಬ ಭಾಳ ವೇದನೆಯಿಂದ ಇದ್ದರು. ಸೊ ಅವರಲ್ಲಿ ಇದ್ದೊಂದು ಪ್ರಶ್ನೆ ಏನಂದರೆ, ಇವಾಗ ನಮ್ಮಮ್ಮ ಸತ್ತೋದ್ಮೇಲೆ ಪರಲೋಕಕ್ಕೆ ಹೋಗಿರ್ತಾರೆ. ಸೊ ನಮ್ಮ ಮಮ್ಮಿನ ನಾನು ಮೀಟ್ ಮಾಡ್ಬೋದಾ, ನಮ್ಮ ಮಮ್ಮಿ ಜೊತೆ ನಾನು ಮಾತಾಡ್ಬೋದಾ, ಮತ್ತೆ ಆ ರಿಲೇಷನ್ಶಿಪ್ ನನಗೆ ಆ ಪರಲೋಕದಲ್ಲಿ ಸಿಗುತ್ತಾ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಸೊ ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಏನಂತ ಹೇಳ್ಬೋದು? ಬಹಳ ಜನಕ್ಕೆ ಈ ಥರ ಕೆಲವೊಂದು ಕಾನ್ಸೆಪ್ಟ್ಸ್ ಇದೆ. ಇದನ್ನು ಸ್ವಲ್ಪ ನಾವು ಡೀಪ್ ಆಗಿ ಆರಂಭದಿಂದ ಎಕ್ಸ್ಪ್ಲೇನ್ ಮಾಡೋದು ಚೆನ್ನಾಗಿರುತ್ತೆ. ಹೌದು. ಸಾಮಾನ್ಯವಾಗಿ ನಾವೆಲ್ಲ ಇಂಡಿಯಾದಿಂದ ರಕ್ಷಣೆ ಹೊಂದಿರುವಂತಹ ಒಂದು ಜನಗಳು, ಸಾಮಾನ್ಯವಾಗಿ ನಮಗೆ ಇಲ್ಲಿರುವಂತಹ ಬೋಧನೆಗಳು ಅಂತ ನೋಡುವುದಾದರೆ, ನಮಗೆ ಬಹಳ ಜನ್ಮಗಳು ಇದೆ, ಬಹಳ ಲೈಫ್ಸ್ ಇದೆ. 7 ಜನ್ಮ 6 ಜನ್ಮ ಹಿಂಗೆಲ್ಲ ಬಹಳ ಇದೆ. ಕಳೆದ ಜನ್ಮದಲ್ಲಿ ಈ ರೀತಿಯಾಗಿ ಹುಟ್ಟಿದ್ದೆ, ಇದು ಅವರ ಒಂದು ನಂಬಿಕೆ. ಆದರೆ ಸತ್ಯವೇದ ಏನು ಹೇಳುತ್ತೆ ಅಂತ ನೀವು ಕೇಳುವುದಾದರೆ, ಒಂದೇ ಬಾರಿ ಸಾಯುವುದು, ನಂತರ ನ್ಯಾಯ ತೀರ್ಪು ಹೊಂದುವುದು ಮನುಷ್ಯರಿಗೆ ನೇಮಿಸಲ್ಪಟ್ಟಿದೆ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿದೆ. ಸೊ ನಮಗೆ ಬಂದು ಒಂದೇ ಲೈಫ್ ಮಾತ್ರ, ನಮಗೆ ದೇವರು ಬಂದು ಅದನ್ನೇ ಹೇಳ್ಕೊಟ್ಟಿದ್ದಾರೆ, ಒಂದೇ ಲೈಫ್ ನಮಗೆ. ಹಾಗಾದ್ರೆ ಇವರ ಒಂದು ಕಾನ್ಸೆಪ್ಟ್ಸ್ ಯಾವ ತರ ಅಂತ ಕೇಳಿದ್ರೆ, ಈ ಜನ್ಮದಲ್ಲಿ ಸಾಯ್ತೀವಿ, ಮರು ಜನ್ಮದಲ್ಲಿ ನಾವು ನೋಡ್ತೀವಿ ಎಂಬುದಾಗಿ. ಆ ರೀತಿ ಒಂದು ವಿಷಯ ಇದೆ. ಯಾಕೆ ಕ್ರೈಸ್ತರಲ್ಲಿ ಕೂಡ ಒಂದು ಪಂಗಡದವರು ಯಾವ ರೀತಿ ನೋಡ್ತಾರೆ ಅಂದ್ರೆ, ಇವಾಗ ನೀವು ಒಂದು ವೇಳೆ ನಮಗೆ ಗೊತ್ತಿರೋರು ಯೇಸುವನ್ನ ಸ್ವೀಕರಿಸಿ ಸತ್ತದ್ರು ಅಂತಿದ್ರೆ, ಈಗ ಅವರು ಒಂದು ವೇಳೆ ನರಕಕ್ಕೆ ಹೋಗ್ತಾರೆ, ಯೇಸುವನ್ನ ಸ್ವೀಕರಿಸಲಿಲ್ಲ ಅಲ್ಲೇ ಹೋಗ್ಬೇಕಲ್ವಾ. ಈಗ ಇಲ್ಲಿ ಬಂದು ಅವರಿಗೆ ಒಂದು ಪರಿಹಾರವನ್ನ ಮಾಡಿ ಪಾಪ ಕ್ಷಮಾಪಣೆ ಪಡೆದು ಅವರನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೋದು. ನಾಳೆ ಅವರನ್ನ ಹೋಗಿ ಪರಲೋಕದಲ್ಲಿ ನೋಡಬಹುದು. ಆ ರೀತಿ ಎಲ್ಲ ಬಹಳ ಕಾನ್ಸೆಪ್ಟ್ಸ್ ಈ ರೀತಿಯಾಗಿ ಇದೆ, ಬಹಳ ಉಪದೇಶಗಳು ಇದೆ. ಅದರ ಪ್ರಕಾರ ಇದು ಕೂಡ ಒಂದು ಉಪದೇಶ. ಏನಂದ್ರೆ, ನಾನು ಸತ್ರೆ ಅವ್ರನ್ನ ಹೋಗಿ ನೋಡ್ತೀನಿ ಎನ್ನುವ ರೀತಿಯಲ್ಲಿ ಇದೆ. ನಿಜವಾಗ್ಲೂ ಆ ರೀತಿ ಸಾಧ್ಯನಾ ಅಂತ ಕೇಳುವುದಾದರೆ ಸಾಧ್ಯವಿಲ್ಲ. ಏನಕ್ಕೆ ಪ್ರಶ್ನೆ ಕೇಳಿದಂದ್ರೆ ಬ್ರದರ್, ನಾವು ಕೂಡ ಅನೇಕ ಅಂತ್ಯ ಸಂಸ್ಕಾರಕ್ಕೆ ಹೋದಾಗ ಅಲ್ಲಿದ್ದಂಥ ಸೇವಕರು ಕೂಡ ಬಹಳ ಜನ ಏನು ಹೇಳ್ತಾರೆ ಅಂದ್ರೆ, ಇವತ್ತು ನಾವಿಲ್ಲಿ ಕಳ್ಕೊಂಡಿದ್ದೀವಿ, ಆದರೆ ನಾಳೆ ನಾವಲ್ಲಿ ಮೀಟ್ ಮಾಡೋಣ, ಅಲ್ಲಿ ನಾವು ಅವರೊಂದಿಗೆ ಸೇರಿ ನಾವು ದೇವರನ್ನ ಆರಾಧನೆ ಮಾಡೋಣ ಅಂತ ಈ ರೀತಿಯಾಗಿ ಅನೇಕರು ಬೋಧನೆ ಮಾಡ್ತಾರೆ. ಅದನ್ನು ಕೂಡ ಹೆಂಗ್ ತಗೋಬಹುದು ಅಂದ್ರೆ, ಒಂದು ವೇದವಾಕ್ಯದ ಆಧಾರದಲ್ಲಿ ಮಾತಾಡ್ತಾರೆ ಎಂಬುದಾಗಿ ತಗೋಬಹುದು. ಆದರೆ ಆ ವೇದವಾಕ್ಯದ ಆಳ ಗೊತ್ತಿಲ್ಲದೆ ಮಾತಾಡ್ತಾರೆ. ಅದರ ಅರ್ಥ ಏನಂದ್ರೆ, ಆ ಕ್ರಿಸ್ತನಲ್ಲಿ ಸತ್ತವರು ಮೊದಲೆದ್ದು ಬರುವರು, ಆನಂತರ ಜೀವಂತವಾಗಿರುವ ನಾವು ಎತ್ತಲ್ಪಡುವೆವು, ನಾವು ಬಂದವರನ್ನು ಸಂಧಿಸುತ್ತೇವೆ, ಎಲ್ಲ ವಾಕ್ಯದಲ್ಲಿ ಇದೆ. ಹಾಗಾದ್ರೆ ಇವ್ರು ಯಾವ ತರ ತಗೊಂತಾರೆ ಅಂತ ನೋಡೋದಾದ್ರೆ, ಹಾಗೆ ಹೋಗಿ ನಾವು ಮತ್ತೆ ಏನ್ ಮಾಡಲಿದ್ದೇವೆ, ಕ್ರಿಸ್ತನ ನೋಡಲಿದ್ದೇವೆ, ಅಲ್ಲಿರುವ ಒಬ್ಬರೊಬ್ಬರನ್ನ ಭೇಟಿ ಮಾಡ್ತೀವಿ ಎಂಬುದಾಗಿ ಕೆಲವೊಂದು ದೇವ ಭಕ್ತರು ಕೂಡ ಹಾಗೆ ನಂಬ್ತಾರೆ. ಆದ್ರೆ ಸತ್ಯವೇದ ಪ್ರಕಾರ ಆ ರೀತಿ ಅಲ್ಲ. ಸತ್ಯವೇದ ಪ್ರಕಾರ ಇಲ್ಲಿರುವಂತ ಒಬ್ಬರು ಅಲ್ಲೋಗಿ ನಾವೇನ್ ನೋಡಕ್ಕಾಗಲ್ಲ. ಒಂದು ಸಂಭವ ಇದೆ ಸತ್ಯವೇದದಲ್ಲಿ. ಒಬ್ಬರು ಬಂದು ಯೇಸುವನ್ನ ಕೇಳ್ತಾರೆ, ಈ ರೀತಿಯಾಗಿ ಪುನರುತ್ಥಾನದಲ್ಲಿ ಅವರು ಯಾರಿಗೆ ಹೆಂಡತಿ ಎಂಬುದಾಗಿ ಈ ರೀತಿ ಕೇಳ್ತಾರೆ, ಇಷ್ಟು ಮಂದಿಗೆ ಹೆಂಡತಿ ಆಗಿರ್ಬೇಕಾದ್ರೆ. ಆಗ ವೇದವಾಕ್ಯವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಯಾಕೆ ಅಂತ ಕೇಳಿದ್ರೆ, ಪುನರುತ್ಥಾನದ ನಂತರ ಸ್ತ್ರೀ ಪುರುಷ ಎಂಬುದಾಗಿ ಇಲ್ಲ, ಅಲ್ಲಿ ಕೊಡುವುದೂ ಇಲ್ಲ, ತೆಗೆದುಕೊಳ್ಳುವುದೂ ಇಲ್ಲ, ನಾವು ದೇವದೂತರಾಗಿರುತ್ತೇವೆ ಎಂಬುದಾಗಿ ದೇವರು ಹೇಳುತ್ತಾರೆ. ಅದರ ಕಾನ್ಸೆಪ್ಟ್ ಏನಂತ ನೋಡುವುದಾದರೆ, ಇಲ್ಲಿರುವಂತ ಯಾರು ಅಲ್ಲಿರೋ ನೋಡಕ್ ಸಾಧ್ಯ ಇಲ್ಲ. ಅವ್ರು ಯಾರು ಅಂತ ಗೊತ್ತಿಲ್ಲ ನಮಗೆ. ಹಾಗಾದರೆ ಇವರು ಕೇಳುವಂತಹ ಮುಂದಿನ ಪ್ರಶ್ನೆ ಅಂತ ನೋಡೋದಾದರೆ, ಹಾಗಾದರೆ ಬಹಳ ಪರಿಶುದ್ಧವಂತರು ಅಥವಾ ಬಹಳ ಸೇವಕರು ಪ್ರೀಚ್ ಮಾಡಬೇಕಾದ್ರೆ ನೀವು ಹೇಳಿದ್ದು ಫಸ್ಟ್ ಅಂದರೆ ನಾವು ಹೋಗಿ ಅವರನ್ನ ನೋಡ್ತೀವಿ, ಇದೆಲ್ಲ ಅದೊಂದು ಕಾನ್ಸೆಪ್ಟ್ ಆಗಿದೆ. ಇದನ್ನ ದಾಟಿ ಮತ್ತೊಂದಿದೆ, ನಾನು ನೋಡ್ಲೇಬೇಕು ಅಂತ ಹೇಳ್ತಾರೆ. ಅವರ ದರ್ಶನದಲ್ಲಿ ಹೋಗಿ ಪರಲೋಕದಲ್ಲಿ ಅವ್ರನ್ನ ನೋಡಿದೆ, ಇವ್ರನ್ನ ನೋಡಿದೆ. ನನಗೆ ಗೊತ್ತಿರುವ ಒಂದು ವಿಷಯ ನೆನಪಿದೆ. ಒಬ್ರು ಬಂದು ಹೇಳಿದ್ರು, ನನ್ನ ತಾಯಿ ತೀರುವುದ್ರು, ಅನಂತರ 1 ವಾರ ಆದ್ಮೇಲೆ ಏನಂತ ಕೇಳೋದಾದರೆ, ನನ್ನ ತಾಯಿ ಪರಲೋಕದಲ್ಲೇ ಗೇಟ್ ಕೀಪರ್ ಆಗಿದ್ದಾರೆ, ದೇವರು ಆ ಕೆಲಸವನ್ನು ಕೊಟ್ಟಿದ್ದಾರೆ,
ಪರಲೋಕದಲ್ಲಿ ಏನು ಗೇಟ್ ಕೀಪರ್, ಯಾರು ಗೇಟ್ ಕೀಪರ್ ಅಂದ್ರೆ ಏನು? ಯಾರಾದರೂ ಒಬ್ಬರನ್ನ ಒಳಗೆ ಹೋಗುವುದು ಬರುವುದು, ಅದು ಯಾವ ರೀತಿ ಒಬ್ಬನು ಯಾರಿಗೂ ಗೊತ್ತದೆ ಹೊರಗೆ ಬರಕ್ಕೆ ಸಾಧ್ಯ? ಹೌದು. ಅದೇನು ಗೇಟ್ ಕೀಪರ್ ಎನ್ನುವ ರೀತಿಯಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಇದೆಲ್ಲ ಏನು ಅಂತ ನೋಡುವುದಾದರೆ ಇವರ ಆಳವಾದ ಮನಸ್ಸಲ್ಲಿ ಮುಂಚಿತವಾಗಿ ಈ ಬೋಧನೆಗಳು ಕೊಡಲ್ಪಟ್ಟಿದೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಬ್ರದರ್, ಈಗ ನಾವು ಬೈಬಲ್ ನೋಡ್ತೀವಿ, ಶ್ರೀಮಂತ ಬಂದು ಅಬ್ರಾಮ್ ಲಾಜರ್ ಅನ್ನು ನೋಡ್ತಾನೆ. ಸೊ ಅದನ್ನ ಆ ವಾಕ್ಯ ಬೇಸ್ ಮಾಡಿ ನಾನು ಕೂಡ ನಮ್ಮ ತಾಯಿ ನೋಡಿದೆ, ಅವ್ರು ನೋಡಿದೆ, ಇವ್ರು ನೋಡಿದೆ ಅಂತ ಆ ಒಂದು ವಾಕ್ಯನ ಬೇಸ್ ಮಾಡಿ ಹೇಳ್ತಾರೆ. ಅದಕ್ಕೆ ಒಂದು ರೀಸನ್ ಇದೆ. ಏನಂತ ಕೇಳುವುದಾದರೆ, ಈಗ ಅಬ್ರಹಾಮನು ಐಶ್ವರ್ಯವಂತನು, ಆ ಸಂಭವ ಲಾಜರ್ ಸಂಭವ ಇದೆ ಅಲ್ವಾ? ಆ ಲಾಜರನ್ನ ಕರ್ಕೊಂಡೋಗಿ ಅಬ್ರಹಾಮನ ಮಡಿಯಲ್ಲಿ ಬಿಟ್ಟರು, ಆ ರೀತಿ ಇದೆ ಅಲ್ವಾ? ಈಗ ಈ ಸಂಭವ ಯೇಸು ಹೇಳ್ಬೇಕಾದ್ರೆ ಐಶ್ವರ್ಯವಂತನು ಲಾಜರ್ ಇವರೆಲ್ಲ ಬಂದು ಅವಾಗಿದ್ದವರು. ಆದರೆ ಅಬ್ರಹಾಂ ಎನ್ನುವರು 2,000 ವರ್ಷ ಹಿಂದೆ ಇದ್ದವರು, ಯೇಸು ಕ್ರಿಸ್ತನಿಗಿಂತ ಮುಂಚೆ 2,000 ಹಿಂದೆ ಇದ್ದವರು. ಈಗ ಈ ಲಾಜರನಿಗೆ ಅಬ್ರಹಾಂ ಗೊತ್ತಾಗ್ತಾನ? ಹಾಗಾದ್ರೆ ಅಬ್ರಹಾಮನಾಗಿರ್ಲಿ. ನಾನೇನ್ ಹೇಳ್ತೀನಿ ಅಂದ್ರೆ, ಅಬ್ರಹಾಮನು ಶಿರಣ ಮಾರ್ಪಟ್ಟಿಲ್ಲ, ಅವರು ಅಬ್ರಹಾಮನಿಗೆ ಇರ್ಲಿ. ಲಾಜರನ್ನ ಕರ್ಕೊಂಡು ಹೋಗ್ಬಿಟ್ರೆ ಅದು ಅಬ್ರಹಾಂ ಅಂತ ಗೊತ್ತಾ ಅವನಿಗೆ? ಇಲ್ವಾ? ತಿಳಿಯುವುದಕ್ಕೆ ಅವಕಾಶವಿಲ್ಲ. 2,000 ವರ್ಷ ಹಿಂದೆ ಇದ್ದವರವರು. ಹಾಗಾದ್ರೆ ಕಾನ್ಸೆಪ್ಟ್ ಏನಂದ್ರೆ, ಸ್ಪಿರಿಚುವಲ್ ಆಸ್ಪೆಕ್ಟ್ ಅಲ್ಲಿ ನೋಡಬೇಕು. ಏನರ್ಥ ಅಂದ್ರೆ, ಯೇಸು ಹೇಳುವ ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ಅಲ್ಲಿ ಅದರ ಹಿಂದೆ ಇರುವಂತಹ ಸ್ವಭಾವ ಬೇರೆ. ಎರಡನೇದಾಗಿ ಮತ್ತೊಂದೇನೆಂದ್ರೆ, ಯೇಸು ಕ್ರಿಸ್ತನ ಮರಣಕ್ಕಿಂತ ಮುಂಚಿತವಾಗಿರುವಂತಹ ಸಂಭವ, ಮರಣದ ನಂತರ ಇರುವ ಸಂಭವ ಡಿಫ್ರೆಂಟ್. ಇದನ್ನ ಇನ್ನೂ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಆದಾಮನು ಹಣ್ಣನ್ನು ತಿನ್ನುವುದಕ್ಕಿಂತ ಮುಂಚೆ ಇರುವಂತಹ ಕಾನ್ಸೆಪ್ಟ್, ಆದಾಮನು ಹಣ್ಣನ್ನು ತಿಂದ ನಂತರ ಇರುವ ಕಾನ್ಸೆಪ್ಟ್ ಎಲ್ಲವೂ ಡಿಫ್ರೆಂಟ್. ಉದಾಹರಣೆಯಾಗಿ, ಆದಾಮನು ಹಣ್ಣನ್ನು ತಿನ್ನುವುದಕ್ಕೆ ಹಿಂದೆ ಇದ್ದಂತಹ ಪರಿಸ್ಥಿತಿ ಬೇರೆ. ಅವರಿಗೆ ಆಗ ಮರಣ ಇಲ್ಲ, ಈಗ ಮರಣವಿದೆ. ಆದಾಮನು ಹಣ್ಣು ತಿನ್ನುವುದಕ್ಕಿಂತ ಮುಂಚೆ ಇದ್ದ ಆಹಾರ ಬೇರೆ, ಆ ಮರದ ಹಣ್ಣನ್ನ ತಿಂದ ನಂತರ ಇರುವ ಆಹಾರ ಎನ್ನುವುದು ಬೇರೆ. ದೇವರು ಮಾರ್ಪಡಿಸ್ತಾರೆ. ಅದಕ್ಕಿಂತ ಮುಂಚೆ ಎಲ್ಲ ಮರದ ಹಣ್ಣು ತಿನ್ಬೋದು ಅಂತ ಹೇಳಿದ್ರು. ಈ ಸ್ಥಳದ ನೋಡುವುದಾದರೆ ವ್ಯವಸಾಯ ಮಾಡಿ ಅದರಿಂದ ಬರುವ ಬೆಳೆನ ತಿನ್ಬೇಕು ಅಂತ ಹೇಳ್ತಾರೆ. ಹಣ್ಣು ತಿನ್ನುವುದಕ್ಕಿಂತ ಮುಂಚೆ ಇದ್ದಂತಹ ಆದಾಮನ ಕಾನ್ಸೆಪ್ಟ್, ಅವರು ಅವ್ವಳನ್ನು ನೋಡುವಾಗ ನಾರಿ ಅಂತ ನೋಡಿದ್ರು, ಹಣ್ಣು ತಿಂದ ನಂತರ ನಾರಿ ಅಂತ ನೋಡ್ಲಿಲ್ಲ, ಅವ್ವಳು ಅಂತ ನೋಡ್ತಾರೆ. ಅದೇ ರೀತಿ ಒಂದೊಂದು ಡಿಫರೆನ್ಸ್ ಇದೆ. ಹಣ್ಣು ತಿನ್ನುವುದಕ್ಕಿಂತ ಮುಂಚೆ ಯಾಕಿದು ನಿಮಗೆ ಹೇಳ್ತಾ ಇದ್ದೀನಿ ಇವಾಗ ಅಂತ ನೋಡಿದ್ರೆ, ಯೇಸು ಕ್ರಿಸ್ತನು ಬಂದು ಮರಣ ಹೊಂದಿ ಪುನರುತ್ಥಾನ ಹೊಂದಿದ ನಂತರ ಈ ಆದಾಮನು ಕಳಕೊಂಡ ಎಲ್ಲವನ್ನ ಪಡ್ಕೊಂಡ್ರು. ಸೊ ಆ ಕಾನ್ಸೆಪ್ಟ್ ನ ಅಡಿಯಲ್ಲಿ ಇದನ್ನ ನೋಡ್ಬೇಕು. ಇವರು ಎರಡನೇ ಆದಾಮನು. ಇವಾಗ ಏನ್ ನಿಮಗೆ ಈಸಿಯಾಗಿ ಅರ್ಥ ಆಗುವುದು ಕೇಳ್ತಾ ಇದೀನಿ. ಏನಂತ ನೋಡಿದ್ರೆ, ಆದಾಮನು ಉಂಟು ಮಾಡಲ್ಪಡಬೇಕಾದ್ರೆ ಅವರಿಗೊಂದು ಮುಖ್ಯವಾಗಿರೋ ವಿಷಯ ಕೊಡಲ್ಪಟ್ಟಿತ್ತು. ಅದಿಕಂಡ 1:20 ದೇವರ ಹೋಲಿಕೆಯಲ್ಲಿ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟನ ಮನುಷ್ಯನು. ಆದರೆ ಹಣ್ಣು ತಿಂದ ನಂತರ ನೀವು 5ನೇ ಅಧ್ಯಾಯದಲ್ಲಿ ಓದುವುದಾದರೆ, ಆದಾಮನು ತನ್ನ ಸ್ವರೂಪದಲ್ಲಿ ಮಗನನ್ನು ಪಡೆದನು ಅಂತಿದೆ. ನಾವು ದೇವರ ಸ್ವರೂಪ್ಯ, ದೇವರ ಮಹಿಮೆ ಇಲ್ಲದವರಾದ್ವಿ, ನಮಗದು ಬಿಟ್ಟು ಹೋಯ್ತ ಸ್ವರೂಪ್ಯ. ಈಗ ಯೇಸು ಬಂದು ಮತ್ತೆ ಏನ್ ಮಾಡ್ತಾರೆ, ಮಗನ ಸ್ವರೂಪ್ಯವನ್ನ ಪಡಿತಾರೆ. ಅವರ ಸ್ವರೂಪಕ್ಕೆ ತಕ್ಕ ಹಾಗೆ ನಾವಿರ್ತೀವಿ. ಹಾಗಾದ್ರೆ ಯೇಸು ಕ್ರಿಸ್ತನ ಬರುವವರೆಗೂ, ಅಬ್ರಹಾಮರಿಂದ ಆದಾಮನ ನಂತರ ಇದ್ದವರಿಂದ ಯೇಸು ಬಂದು ಮರಣ ಹೊಂದುವವರೆಗೂ ಅಷ್ಟು ಮಂದಿ ಸತ್ತರು. ಅವರ ಶರೀರ ಇರುವುದಿಲ್ಲ, ಅದು ಮಣ್ಣಲ್ಲಿ ಮಣ್ಣಾಗುತ್ತೆ. ಆದರೆ ಅವರಿಗಿರುವಂತಹ ಮನುಷ್ಯ ಸ್ವರೂಪಿ ಅವರ ಮೇಲಂತ ಗುರುತು ಮಾರ್ಪಡ್ಲಿಲ್ಲ. ಇನ್ನವರು ಅಬ್ರಹಾಮ್ ಆಗೇ ಇದ್ದಾರೆ, ಐಶ್ವರ್ಯವಂತನಾಗಿದ್ದಾರೆ, ಲಾಜರ್ ಆಗಿದ್ದಾರೆ, ಮೋಶೆ ಆಗಿದ್ದಾರೆ, ಎಲಿಯ ಆಗಿದ್ದಾರೆ, ಹಳೆ ಒಡಂಬಡಿಕೆಲ್ಲ ಹಾಗೆ ಇರ್ತಾರೆ. ಯೇಸು ಸತ್ತು ಪುನರುತ್ಥಾನ ಹೊಂದಿದಾಗ ಕಳೆದನ್ನ ಕಾಪಾಡುವ ಹಾಗೆ ಮನುಷ್ಯ ಕುಮಾರ ಬಂದನು. ಹಾಗಾದ್ರೆ ಯೇಸು ಸ್ವಾಮಿ ಏನಕ್ಕೆ ಬಂದ್ರು ಅಂದ್ರೆ, ಆದಾಮ ಇದನ್ನೆಲ್ಲ ಕಳ್ಕೊಂಡು ಅದೆಲ್ಲ ಪಡ್ಕೊಳ್ಳುವ ಹಾಗೆ. ಆದಾಮ ಏನ್ ಕಳ್ಕೊಂಡ? ದೇವರ ಸ್ವರೂಪಿಯ, ಅದನ್ನ ಕಳ್ಕೊಂಡಾಯ್ತು. ಅದನ್ನ ಕಳ್ಕೊಂಡ ನಂತರ ಅದು ಯೇಸು ಮತ್ತೆ ಅದನ್ನ ಪಡಿತಾರೆ ಮರಣದಲ್ಲಿ. ಹಾಗಾದ್ರೆ ಮನುಷ್ಯನ ಸ್ವರೂಪಕ್ಕೆ ತಕ್ಕಾಗಿ ಮಾರ್ಪಡ್ತೀವಿ. 1 ಯೋಹಾನ 3:1-2 ವಾಕ್ಯದಲ್ಲಿ ಓದುತ್ತೇವೆ, ಪ್ರಿಯರಾದವರೇ, ನಾವೀಗ ದೇವರ ಮಕ್ಕಳಾಗಿದ್ದೇವೆ. ಇನ್ನು ಯಾವ ರೀತಿ ಇರ್ತೀವಿ ಅಂತ ಹೇಳಿದ್ರೆ ಬಹಿರಂಗವಾಗಲ್ಲ. ಹಗರಣವರು ಬರಬೇಕಾದ್ರೆ ಅವರಿರುವ ರೂಪದಲ್ಲಿ ನಾವು ಅವರ ದರ್ಶನ ಮಾಡುವಾಗೆ ಅವರಿಗೆ ತಕ್ಕ ಆಗಿರ್ತೀವಿ. ಹಾಗಾದ್ರೆ ಅರ್ಥ ಏನಂತ ಹೇಳಿದ್ರೆ, ಈಗ ನಾವಿರುವ ರೀತಿಯಲ್ಲ, ಅವರು ಬರಬೇಕಾದ್ರೆ ಅವರ ಹಾಗೆ ಇರ್ತೀವಿ. ಹಾಗಾದ್ರೆ ಪರಲೋಕದಲ್ಲಿ ನಾವು ಕ್ರಿಸ್ತನಂತಾನೆ ಇರ್ತೀವಿ, ಎಲ್ಲರೂ ಅವರ ಸ್ವರೂಪದಲ್ಲಿ ಇರ್ತೀವಿ, ಅವರ ಹಾಗೆ ನಾವು ಕಾಣಲ್ಪಡ್ತೀವಿ. ಯಾಕೆಂದ್ರೆ ನಾವು ಉಂಟು ಮಾಡಲ್ಪಟ್ಟಿದ್ದು ಗಾಡ್ಸ್ ಇಮೇಜ್ ನಲ್ಲೇ. ತಂದೆ ಬಂದು ಒಬ್ಬರಾಗಿದ್ದಾರೆ, ಆದಿಯಲ್ಲಿ ದೇವರು ಒಬ್ಬರೇ, ಕರ್ತನು ಒಬ್ಬನೇ. ಅವರು ಯಾಕೆ ಭೂಮಿಯ ರೆಡಿ ಮಾಡಿ ಅದರಲ್ಲಿ ಮನುಷ್ಯನೊಡ ತಂದಿಡಬೇಕು ಅಂತ ಕೇಳೋದಾದ್ರೆ, ಅವರ ಸ್ವರೂಪಕ್ಕೆ ತಕ್ಕಾಗಿ ಒಂದು ರೂಪಿಸಬೇಕು, ಅದು ಅವರ ಒಂದು ಆಸೆ. ಆದರೆ ಅದನ್ನ ಮನುಷ್ಯನು ಬಂದು ಆ ಸ್ವಾರೂಪ್ಯವನ್ನ ಕಳ್ಕೊಂಡ, ಮತ್ತೆ ತನ್ನ ಮಗನನ್ನ ಕಳುಹಿಸಿ ಆ ಸ್ವಾರೂಪ್ಯವನ್ನ ಪಡಿತಾರೆ. ಹಾಗಾದ್ರೆ ಮತ್ತೆ ಪರಲೋಕಕ್ಕೆ ಹೋದ್ಮೇಲೆ ಎಲ್ಲರೂ ಯೇಸು ಕ್ರಿಸ್ತನ ಸ್ವಾರೂಪ್ಯಕ್ಕೆ ತಕ್ಕಾಗಿರ್ತೀವಿ. ಆದ್ದರಿಂದ ಕನ್ನಡಿಯಲ್ಲಿ ಅವರನ್ನ ಕಾಣುವ ರೀತಿಯಲ್ಲಿ, ಈಗ ನೀವು ಕನ್ನಡಿಯಲ್ಲಿ ಹೋಗಿ ನಿಮ್ಮ ನೋಡ್ಬೇಕಾದ್ರೆ ನೀವು ತಾನೇ ಕಾಣಿಸ್ಬೇಕು. ಆದ್ರೆ ಬೈಬಲ್ ಹೇಳುತ್ತೆ ಕನ್ನಡಿಯಲ್ಲಿ ನೀವು ನಿಂತರೆ ಯೇಸು ಕಾಣಿಸ್ತಾರಂತೆ. ಯಾಕೆ ಅಂತ ಹೇಳಿದ್ರೆ, ಸ್ಪಿರಿಚುವಲಿ ನಾನು ಆ ರೀತಿ ಮಾರ್ಪಟ್ಟು ಕ್ರೈಸ್ಟಾಗಿ ಮಾರ್ಪಡಬೇಕು, ಆ ಸ್ವರೂಪಕ್ಕೆ ಬರಬೇಕು. ಹಾಗಾದ್ರೆ ಒರಿಜಿನಲ್ ಕಾಪಿ ಕ್ರೈಸ್ಟ್, ಇದೆಲ್ಲ ಫೋಟೋ ಕಾಪಿ, ನಾವೆಲ್ಲ ಫೋಟೋ ಕಾಪಿ. ಈಗ ನಾವೇನ್ ಮಾಡ್ತಾ ಇದೀವಿ ಅಂತ ನೋಡೋದಾದ್ರೆ, ಈ ಒರಿಜಿನಲ್ ಕಾಪಿ ತರ ಮಾರ್ಪಡ್ತಾ ಇದೀವಿ. ಹೆವನ್ ನಲ್ಲಿ ಒರಿಜಿನಲ್ ಕಾಪಿಯಾಗಿ ಮಾರ್ಪಡುತ್ತೆ, ಒರಿಜಿನಲ್ ಕಾಪಿಗೆ ಸಂಭವ ಮಾರ್ಪಡುತ್ತೆ. ಅವಾಗೆಲ್ಲ ಏನಾಗುತ್ತೆ ಅಂತ ಕೇಳಿದ್ರೆ, ನಾವೆಲ್ಲ ಕ್ರಿಸ್ತನ ಸ್ವರೂಪದಲ್ಲಿ ಇರ್ತೀವಿ, ಯಾರು ಗೊತ್ತಾಗಲ್ಲ. ಇದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನಂದ್ರೆ, ನಮ್ಮ ಎಲ್ಲರ ಸರಿ ಹಿಂಗಾಯ್ತು, ವಿಶ್ವನ ಮಾರ್ಪಡಿಸಾಯ್ತು,
ವಿಶ್ವ ಬಂದು ಕ್ರೈಸ್ತರ ಮಾರ್ಪಟ್ರು, ಹ್ಮ್ ಸ್ವಾರೂಪ್ಯದಲ್ಲಿ ಮಾರ್ಪಟ್ರು, ಪರಲೋಕಕ್ಕೆ ಹೋಗಾಯ್ತು. ಈಗ MD ಜಿಗರನ್ ಕೂಡ ಬಂದಾಯ್ತು. ಸರಿನಾ? ಈಗ ಆ, ನಿಮ್ಮ ಗುರುತನ್ನಿಟ್ಟು ಕಂಡುಹಿಡಿಯೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾವು ಯಾವ ರೀತಿ ಮಾರ್ಪಟ್ಟಿದ್ದೀರಾ? ಕ್ರಿಸ್ತನಂತೆ ಮಾರ್ಪಟ್ಟಿದ್ದೀರಾ. ಈಗ ನಮ್ಮನ್ನ ಕಂಡುಹಿಡಿಯೋದಕ್ಕೆ ಮತ್ತೊಂದು ದಾರಿ ಇದೆ. ನಾವು ಬಂದು, ನೀವು ರಕ್ಷಣೆ ಹೊಂದೋಕ್ಕಿಂತ ಮುಂಚೆ ಸಿನಿಮಾ ನೋಡಿದ್ದೀರಾ? ನೋಡಿದ್ದೀನಿ. ಸಿನಿಮಾಗೆಲ್ಲ ಹೋಗಿದ್ದೀರಾ ನೀವು? ಹೌದು. ಆ ಸಿನಿಮಾ ನೋಡೋದಾದ್ರೆ ಕಳೆದು ಹೋದ ಅಣ್ಣನ ಕಂಡುಹಿಡಿಯೋದಕ್ಕೆ, ಕಳೆದು ಹೋದ ಫ್ಯಾಮಿಲಿ ಕಂಡುಹಿಡಿಯೋದಕ್ಕೆ ಒಂದು ಫ್ಯಾಮಿಲಿ ಸಾಂಗ್ ಅಂತ ಇಟ್ಟಿರ್ತಾರೆ. ಹ್ಮ್ ಆ ರೀತಿಯಲ್ಲಿ ಕಾನ್ಸೆಪ್ಟ್ ಇತ್ತು. ಆ ರೀತಿಯಾಗಿ ಹ್ಮ್ ನಿಮ್ಮನ್ನ ಕಂಡುಹಿಡಿಯೋದಕ್ಕೆ ಇನ್ನೊಂದು ದಾರಿ ಇದೆ. ಹ್ಮ್ ಏನಂದ್ರೆ, ನಿಮ್ಮ ಹೆಸರು ವಿಶ್ವ, ಹ್ಮ್ ನೀವು ರಿಜಿಸ್ಟರ್ಡ್ ಆಗಿದ್ದಾರೆ ವಿಶ್ವ ಅಂತ. ಹ್ಮ್ ಸೊ ಅಲ್ಲಿ ಬಂದು ಹಿಡಿದು ಯಾರಪ್ಪ ವಿಶ್ವ ಅಂತ ಕೇಳಿದ್ರೆ ಆಟೋಮೆಟಿಕ್ ಆಗಿ ಯಾವುದೊಂದು ಸ್ಥಳದಲ್ಲಿ ನೀವು ತಿರುಗಿ ನೋಡ್ತೀರಾ. ಹ್ಮ್ ನಾನು ಹೇಳ್ತಿರೋದು ಲೋಕರೀತಿಯಾಗಿರುವಂತ ಕಾನ್ಸೆಪ್ಟ್. ಹ್ಮ್ ಪರಲೋಕದಲ್ಲಿ ಬಂದು ವಿಶ್ವ ಅಂತ ಇವಾಗ ನಾನು ಕ್ರಿಸ್ತಿನೋ ಇಲ್ವೋ, ಹ್ಮ್ ಇವಾಗ ಸಹೋದರ ಇದ್ದಾರೆ, ನಿಮ್ಮ ವೈಫ್ ಇದ್ದಾರೆ, ಹ್ಮ್ ನನ್ನ ಮನೆಯವರು ನೋಡಬೇಕು ಎಂಬುದಾಗಿ ಒಂದು ಭಾವನೆ ಇತ್ತು ಅಂತ ಇಟ್ಕೊಳ್ಳಿ. ಹ್ಮ್ ಆಗ ಅವರು ಬಂದು ವಿಶ್ವ ನನ್ನ ಮನೆಯವರ ಹೆಸರು ಹೇಳಿ ಕ್ರಿಸ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಹಿಂಗೆ ಆಟೋಮೆಟಿಕ್ ಪರಲೋಕ ತಿರುಗಿ ನೋಡುತ್ತಾನೆ. ಹೌದು. ಹಾಗಾದ್ರೆ ನಿಮ್ಮ ಕಂಡುಹಿಡಿಬಹುದಲ್ವಾ? ನಿಮಗೆ ಗೊತ್ತಲ್ವಾ ನನ್ನ ಯಾರು ಕರೀತಿದ್ದಾರೆ ಎಂಬುದಾಗಿ. ಹ್ಮ್ ಆದ್ರೆ ನಾವೇನ್ ಮಾಡ್ತಾರೆ, ನನ್ನ ಹೆಸರನ್ನ ಮಾರ್ಪಡಿಸ್ತಾರೆ. ಹ್ಮ್ ಹೌದು. ನಾನು ಹೊಸ ಹೆಸರನ್ನ ಕೊಡುತ್ತೇನೆ, ಸೊ ನಿಮ್ಮ ಇಮೇಜ್ ಅಲ್ಲಿ ಇರುವುದಿಲ್ಲ, ಹ್ಮ್ ನಿಮ್ಮ ಹೆಸರು ಇರುವುದಿಲ್ಲ. ಇದೆಲ್ಲ ದಾಟಿ ಸರಿ, ಇದೆಲ್ಲ ಓಕೆ, ಒಳಗೊಳಗೆ ಆ ಭಾವನೆ ಇರುತ್ತಲ್ವಾ ಅಂತ ನೀವು ಕೇಳುವುದಾದರೆ ರೋಮ 12:2 ಹೇಳ್ತಾರೆ, ಮನಸ್ಸು ಹೊಸದಾಗುವುದರಿಂದ ರೂಪಾಂತರವಾಗಿರಿ, ನಿಮ್ಮ ಹೃದಯವೇ ನ್ಯೂ ಆಗಿ ಮಾರ್ಪಡುತ್ತೆ. ಇನ್ನೊಂದೇನಾದ್ರೆ ಬದರ್, ಈಗ ಇಷ್ಟೊತ್ತೆಲ್ಲ ನಾವು ಮಾತಾಡಿದ್ದು ಇದೆಲ್ಲ ಎಮೋಷನ್ಸ್ ಸಂಬಂಧಪಟ್ಟಿದ್ದು. ಒಂದು ರಿಲೇಶನ್ಶಿಪ್ ಆಗಿರ್ಬೋದು, ಒಂದು ಸಂಬಂಧ ಆಗಿರ್ಬೋದು, ಎಲ್ಲವೂ ಕೂಡ ಇದು ಸಂಬಂಧಕ್ಕೆ ಭಾವನೆಗಳಿಗೆ ಅನುಗುಣವಾಗಿರೋದ್ರಿಂದ ಈ ಭಾವನೆ ಎಮೋಷನ್ಸ್ ಎಲ್ಲ ಪರಲೋಕದಲ್ಲಿ ನೋಡಕ್ಕಾಗಲ್ಲ ಅಲ್ವಾ? ಅದೇನೆ ಇವಾಗ ಏನಂದ್ರೆ, ಫಸ್ಟ್ ಬೇಸಿಕ್ ಆಗಿ ಇವರಿಗೆ ಅರ್ಥ ಆಗಿದ ವಿಷಯವನ್ನು ಹೇಳ್ಬೇಕು. ಇವರು ಈ ರೀತಿ ಎಲ್ಲ ಯೋಚನೆ ಮಾಡ್ತಾರಲ್ವಾ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದು ಕೂಡ ಪರಲೋಕ ಉತ್ತರವನ್ನು ಕೊಟ್ಟಿಟ್ಟಿದೆ. ಅಲ್ಲಿ ನಿಮಗೆ ಹೆಸರಿರಲ್ಲ, ನಿಮ್ಮ ಇಮೇಜ್ ಇರುವುದಿಲ್ಲ, ನಿಮ್ಮ ಮನಸ್ಸು ಇರುವಂತಹ ಮನಸ್ಸು ಹೊಸದಾಗಿ ರೂಪಾಂತರ ಆಗ್ತೀರಾ. ನೀವು ಭೂಮಿಯಲ್ಲಿ ಇದ್ದಾಗ ಎಲ್ಲಾ ಕಾರ್ಯಗಳು ಕೂಡ ಹೊಸದಾಗಿ ಅಲ್ಲಿ ಮಾರ್ಪಟ್ಟಿರುತ್ತಲ್ಲಿ. ಸರಿನಾ? ಬೇರೆ ಸ್ಥಳಕ್ಕೆ ಹೋಗಿದ್ದೇವೆ. ಇವಾಗೆಲ್ಲ ಇದನ್ನ ದಾಟಿ ಫೈನಲ್ ಆಗಿ ನಾನು ಹೇಳುವುದು, ಭೂಮಿಗೆ ಸಂಬಂಧಪಟ್ಟ ಯಾವ ಭಾವನೆ ನಿಮಗಿರಲ್ಲ. ಹೌದು. ನೀವು ಬಂದು ಕ್ರಿಸ್ತನಿಗೆ ಸಮವಾಗಿ ಮಾರ್ಪಟ್ಟಿರ್ತೀರಾ. ಆ ರೀತಿ ಇರಬೇಕಾದ್ರೆ ನೀವು ಹೇಗೆ ಮತ್ತೊಬ್ಬರನ್ನ ನೋಡ್ತೀರಾ? ಹೌದು. ಇಲ್ವಾ? ಸರಿ, ಇದೆಲ್ಲ ವಾಕ್ಯದ ಪ್ರಕಾರ, ಡಾಕ್ಟರಿನ್ ಪ್ರಕಾರ ಇಲ್ಲಿ ಇರುವಂತಹ ಯಾರು ಅಲ್ಲಿ ಹೋಗಿ ಅವ್ರನ್ನ ನೋಡಕ್ಕಾಗಲ್ಲ. ಈಗ ಇವ್ರೇನ್ ಕೋತಾರೆ ಅಂತ ಹೇಳಿದ್ರೆ, ಅಯ್ಯೋಯ್ಯೋ ನನ್ನ ತಾಯಿ ನೋಡಕ್ಕಾಗಲ್ವಾ, ನಮ್ಮ ಅಪ್ಪನ ನೋಡಕ್ಕಾಗಲ್ವಾ? ಈ ಒಂದು 50 ವರ್ಷ ಸಂಬಂಧ ಅದು ಇಷ್ಟೇ ಅಲ್ವಾ? ಆದ್ರೆ ಅವ್ರ ತಾಯಿ ಇರ್ತಾರೆ, ಅವರ ತಾಯಿಗೆ ಇರ್ತಾರೆ. ಹಾಗಾದ್ರೆ ಒಬ್ಬೊಬ್ರು ಅವ್ರ ತಾಯಿನಲ್ಲಿ ಹುಡುಕ್ತಾ ಇರ್ತಾರೆ ಅಲ್ಲಿ, ಇಲ್ವಾ? ನಮಗೇನಂತ ಹೇಳಿದ್ರೆ, ಈಗ ಸ್ವಲ್ಪ ದಿನಕ್ಕೆ ನಾನು ಇನ್ನೊಮ್ಮೆಗೆ ಒಂದು ಹೆಜ್ಜೆ ಮೇಲೋಗಿ ಹೇಳ್ತೀನಿ ನೋಡಿ, ಒಂದು 10 ವರ್ಷ ಆಯ್ತು ಬರುವಿಕೆ ತಡವಾಗುವುದಾದ್ರೆ ಇವರ ತಾಯಿನ ಮರ್ತೋಗ್ತಾರೆ. ಹೌದು, ಖಂಡಿತ ಬದರ್. ಯಾಕೆಂದ್ರೆ ಆ ಪೇನ್ ಬಂದು ಏನಿರುತ್ತೆ ಅಂದ್ರೆ, ಸ್ಟಾರ್ಟಿಂಗ್ ಒಂದು 3 days ಇರುತ್ತೆ, 1 ವರ್ಷ ಇರುತ್ತೆ, ದಿನಗಳು ಕಳಿತಾ ಆ ಪೇನ್ ನಾವು ಮರ್ತು ಬಿಡ್ತೀವಿ ನಾವು. ಹಾಗಾದ್ರೆ ದಿನ ಕಳಿತಾ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಅವರು ಆ ಕಾರ್ಯವನ್ನ ಮರ್ತೋಗ್ತಾರೆ. ಸರಿನಾ? ಸರಿ, ಅದರ ನಂತರ ಇಷ್ಟೊಂದು ಪ್ರೀತಿ ಮಾಡ್ತಾರಲ್ವ ತಾಯಿನ, ಅವರನ್ನೇ 1-2 ವರ್ಷ ಆದ್ಮೇಲೆ ಸರಿ ನೀವು ಬೇಕಾದ್ರೆ ಆ ಸಮಾಧಿ ತೋಡಿ ನಿಮ್ ತಾಯಿ ಬಡಿ ತಗೊಂತಾರ? ತಗೊಳಕ್ ಸಾಧ್ಯ ಇಲ್ಲ ಅಲ್ವಾ? ಅದು ಈ ಸಂದರ್ಭದಲ್ಲಿ ಬರುವಂತ ಎಮೋಷನಲ್ಲಿ ಅವ್ರಿಗೆ ಏರ್ಪಡುವಂತಹ ಪರಿಣಾಮ. ಇವಾಗ ನಮ್ಮ ತಾತ ಬಗ್ಗೆ ಯಾವ್ದಾರು ಚಿಂತೆ ಮಾಡಿದೀವಿ ನಾವು? ಇಲ್ಲ. ಇದ್ದಿದ್ದಾರೆ ತಾನೇ ಅವರು. ಈಗ ನಮ್ಮ ಮುತ್ತಾತ ಇದ್ದಿರ್ತಾರೆ, ಅವ್ರ ಬಗ್ಗೆ ಚಿಂತೆ ಮಾಡಿರ್ತಾವ, ಅಯ್ಯೋ ನಮ್ಮ ತಾತ ಹೆಂಗಿರ್ತಾರೋ ಏನೋ, ನಮ್ಮ ಕಲ್ಪನೆಯಲ್ಲಾದ್ರೂ ಇದೆಯಾ? ಹೋಗ್ಲಿ, ಇರಲ್ಲ ಅಷ್ಟೇ. ಇದು ಜಸ್ಟ್ ಈಗಿರುವಂತಹ ಒಂದು ಎಮೋಷನ್. ಆ ಸಂದರ್ಭಕ್ಕೆ ಕೆಲವು ಸೇವಕರು ಅವ್ರನ್ನ ಉಪಯೋಗಿಸ್ಕೊಂತಾರೆ. ಆ ಸಂದರ್ಭದಲ್ಲಿ ತಕ್ಕ ಹಾಗೆ ಅವ್ರನ್ನ ಉಪಯೋಗಿಸ್ಕೊಂಡು, ಪರಲೋಕದಲ್ಲಿ ಹಂಗಿದ್ದಾರೆ, ಚಿಂತೆ ಮಾಡಬೇಡಿ, ಪರಲೋಕದಲ್ಲಿ ಬಂದು ಈಗ ಆ ಥರ ಒಂದು ಕ್ಯಾಟಗರಿಲಿದ್ದಾರೆ, ಅವಾಗ ಈ ಥರ ಒಂದು ಕೆಲಸದಲ್ಲಿ ಇದ್ರಪ್ಪ, ಇದೆಲ್ಲ ಬಂದು ಈ ರೀತಿ ಒಂದು ಲೋಕ ರೀತಿಯಾಗಿರುವಾಗ ಹೇಳಲ್ಪಡುವಂತಹ ಒಂದು ಅಭಿಪ್ರಾಯಗಳನ್ನ ಇವು ಸ್ಪಿರಿಚುವಲ್ ಮುಲಾಮಚ್ಚುವವರು. ಒಂದು ಟೆಂಪರರಿಯಾಗಿ ಅವರನ್ನ ಕನ್ಸೋಲ್ ಮಾಡೋದಕ್ಕೆ ಹೇಳಂತ ಮಾತುಗಳಷ್ಟೇ. ಕನ್ಸೋಲ್ ಕೂಡ ತಪ್ಪಾಗಿ ಮಾಡಬಾರ್ದಲ್ವಾ? ಫೇಲ್ ಆದವನ್ನ ಕನ್ಸೋಲ್ಗೋಸ್ಕರವಾಗಿ ಪಾಸ್ ಆಗ್ತೀನಿ ಅಂತ ಹೇಳಿದ್ರೆ ಸರಿನಾ? ಅದು ಅವನು ಫೇಲ್ ಆಗಿದ್ದಾನೆ, ಸರ್ಟಿಫಿಕೇಟ್ ಇದೆ, ಚಿಂತೆ ಮಾಡಬೇಡ, ನಿನ್ ಪಾಸ್ ಅಂತ. ಅದಕ್ಕೆ ಹೆಸರು ಕನ್ಸೋಲ್ ಅಲ್ಲ, ಅದು ಬಂದು ಸುಳ್ಳು. ಅದು ಹೆಸರು ಕನ್ಸೋಲ್ ಎನ್ನುವುದು ಏನಂದ್ರೆ, ಚಿಂತೆ ಮಾಡಬೇಡ, ಅವರು ಪರಲೋಕದಲ್ಲಿ ಅಥವಾ ಪರದೈಸ್ವಿಯಲ್ಲಿ ಇದ್ದಾರೆ, ಏಸಪ್ಪ ಅವರು ನಮಗಿಂತ ಬಹಳ ಚೆನ್ನಾಗಿ ಭದ್ರವಾಗಿ ನೋಡ್ಕೋತಾರೆ, ಅವರಿಗೆ ನಮ್ಮ ಕುರಿತಾಗಿರುವ ಭಾವನೆ ಇರುವುದಿಲ್ಲ, ನಮ್ಮ ಬಗ್ಗೆ ಅವರು ಚಿಂತೆ ಮಾಡೋದಿಲ್ಲ. ನ್ಯಾಯವಾಗಿ ಇವಾಗ ತಾಯಿ ಬಗ್ಗೆ ಚಿಂತೆ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ನನಗೆ ತಾಯಿಗಿಂತ ಪ್ರೀತಿ ಜಾಸ್ತಿನಾ, ತಾಯಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿನಾ? ತಾಯಿಗೆ ಅದು ಜಾಸ್ತಿ ಅಲ್ವಾ? ಅವರೇ ಅದನ್ನ ಮರ್ತೋಗಿ ಯೇಸುವಿನ ಜೊತೆ ಇದ್ದಾರಲ್ವಾ? ಇಲ್ವಾ? ಯಾಕೆಂದ್ರೆ ಅವರು ದೇಹ ರಕ್ತದಲ್ಲಿ ಅವರಿಲ್ಲ, ಅವರ ಆತ್ಮದಲ್ಲಿ ಹೋಗಿದ್ದಾರೆ, ಅವರ ಒಂದು ಮನಸ್ಸು ಹೊಸದಾಗಿದೆ, ಅವರ ಎಲ್ಲ ಕಾರ್ಯ ಹೊಸದಾಗಿದೆ. ಸರಿ, ಇದೆಲ್ಲ ಒಂದ್ ಕಡೆ ಇರಲಿ. ಈಗ ಸರಿ, ಗೊತ್ತಿರುತ್ತಂತಾನೆ ಇಟ್ಕೊಳ್ಳಿ, ಇವಾಗ ನೀವು ಹೋಗಿ ತಾಯಿ ತಂದೆಯನ್ನ ನನ್ನ ಜೊತೆ ಇರಕ್ ಬನ್ನಿ ಅಂತ ಕರೆದ ಬರ್ತಾರೋ ಪ್ರದೇಶನ ಬಿಟ್ಟು ಓಡಿಸ್ಬಿಡ್ತಾರೆ. ನಾನು ನೆಮ್ಮದಿಯಿಂದ ಇದ್ದೀನಿ ಇಲ್ಲಿ, ಇಲ್ವಾ? ಅಲ್ಲಿ ಹಸುವೆ ಇಲ್ಲ, ದಾಹವಿಲ್ಲ, ಬಿಸಿಲು ಇಲ್ಲ, ಮಳೆಯೂ ಇಲ್ಲ. ಅಲ್ಲಿ ಬಂದು ನಾವು
ಯಜ್ಞದ ಕುರಿಯಾದಾತನೇ ಅವರನ್ನ ಮುನ್ನಡೆಸುವಾತನಾಗಿದ್ದಾರೆ. ಅಷ್ಟೊಂದು ಸಂತೋಷವಾಗಿರುವ ಅವರನ್ನ ಇಲ್ಲಿ ನಾವು ಅಂದರೆ ದೇಹದಲ್ಲಿ ದುಃಖ ಬರುವುದು ಅದು ಸಾಮಾನ್ಯ. ಯಾಕಂದ್ರೆ ನಮ್ಮ ಮಾಂಸದಲ್ಲಿ ಇದ್ದೀವಿ. ಯೇಸುನೇ ಕಣ್ಣೀರಿಟ್ರು ಅಂತ ಇದೆ. ಯೇಸುನೇ ಕಣ್ಣೀರಿಟ್ರು, ನಾವು ಅಳ್ತೀವಿ. ಆ ಒಂದು ಒಂದು ಚೈನೀಸ್ ಮನೆಗೆ ಹೋಗಿದ್ದೆ, ಚೀನಾ ದೇಶದ ಜನಗಳ ಮನೆಗೆ ಹೋಗಿದ್ದೆ, ಒಂದು ಮರಣದ ಮನೆಗೆ ಹೋಗಿದ್ದೆ. ಸಾಮಾನ್ಯವಾಗಿ ನಮ್ಮ ಭಾವನೆ ಹೆಂಗಿರುತ್ತೆ, ಮರಣ ಅಂದ್ರೆ ನಾವ್ ಹೆಂಗಿರ್ತೀವಿ, ಒಂದು ದುಃಖವಾಗಿರ್ತೀವಲ್ವಾ. ಅದು ಕೂಡ ಕಾರಲ್ಲಿ ಹೋಗ್ಬೇಕಾದ್ರೆ ನಾರ್ಮಲ್ ಆಗಿ ಹೋದ್ರು ಆ ಮನೆ ನೋಡಿದ ಕೂಡ ನಾವ್ ಯಾವ ರೀತಿ ಆಗ್ತೀವಿ, ಒಂದು ವಿಧವಾಗಿರುವ ಇದಾಗುತ್ತೆ. ಆಗ ನಾನು ಇಳಿದು ಬಹಳ ದುಃಖವಾಗಿ, ನಾನು ಜೊತೆ ಒಬ್ಬರು ಸೇವಕರು ಕರ್ಕೊಂಡು ಹೋಗಿದ್ರು. ಆ ಬೋಧಕರಿಗೆ ಅವರು ಬಂದು ಪರಿಚಯ, ನನ್ನ ಜೊತೆ ಹೋಗ್ತಾ ಇದ್ದೆ ಅಷ್ಟೇ. ಆಗ ಆಟೋಮೆಟಿಕ್ ಆಗಿ ಮುಖ ದುಃಖವಾಗುತ್ತಲ್ವಾ. ಅಲ್ಲೋಗಿ ನೋಡೋದಾದ್ರೆ ಅವರೆಲ್ಲ ಸಂತೋಷವಾಗಿದ್ದಾರೆ. ಆಗ ಇವರು ಹೋಗಿ ಐ ಆಮ್ ಸಾರಿ ಅಪ್ಪ ಹಿಂಗಾಯ್ತಲ್ಲ ಅಂತ ಹೇಳಿದ್ರೆ ಅವರು ಕಮಾನ್ ಮ್ಯಾನ್, ಮೈ ಫಾದರ್ ವೆಂಟ್ ಟು ಹೆವೆನ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕಮ್ ಹ್ಯಾವ್ ಸಮ್ ಕಾಫಿ ಅಂತ ಕರಿತಾ ಇದ್ದಾರೆ. ಆ ಮನನೆ ಸಂತೋಷವಾಗಿದೆ. ಅಲ್ಲಿ ನನಗೆ ಅದನ್ನ ನೋಡ್ಬೇಕಾದ್ರೆ ಇದು ಆಕ್ಚುಯಲಿ ಬೈಬಲ್ ಇದನ್ನೇ ಹೇಳುವಂತದ್ದಾಗಿದೆ. 1 ಥೆಸಲೋನಿಕ 4:13 ಸಹೋದರರೇ, ಸತ್ತವರ ಕುರಿತಾಗಿ ನೀವು ಅರಿವಿಲ್ಲದೆ ಇರುವುದು ನನಗೆ ಇಷ್ಟ ಇಲ್ಲ ಎಂಬುದಾಗಿ ಪೌಲ ಹೇಳ್ತಾನೆ. ನೀವು ದುಃಖ ಪಡಬೇಡಿ, ಆದರೆ ದುಃಖ ಇದೆ. ಹಾಗಾದ್ರೆ ಅವರು ಮತ್ತೆ ಬರ್ತಾರೆ. ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳಿರಿ. ಸಂತೈಸುವುದು ಹೆಂಗೆ ಅಂದ್ರೆ ಆದರಣೆ ಅಲ್ವಾ, ಸಂತೈಸುರಿ ಅಂತ ಅರ್ಥ. ಸೊ ಇದನ್ನ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಲಿಟ್ರಲ್ ಆಗಿ ಪ್ರಾಕ್ಟಿಕಲ್ ಆಗಿ ಆ ಮನೆಯವರದನ್ನ ಮಾಡಿ ನಾನು ನೋಡಿದೆ. ನನಗೊಂದು ಭಾವನೆ, ಇವಾಗ ನಾವು ಅದೇ ರೀತಿ ಇರಬೇಕು. ನಾವು ಮನೇಲಿ ಯಾರು ಸತ್ರು ನಾವು ಯಾವ ರೀತಿ ಮಾಡಬೇಕು, ಸಂತೋಷ ಪರಲೋಕ ಹೋಗಿದೆ ಅಂತ ಕಳಿಸ್ಕೊಡ್ಬೇಕೆಲ್ಲ ಇತ್ತು. ನನ್ನ ತಾಯಿ ಒಂದಿನ ಕ್ರಿಸ್ತನಲ್ಲಿ ನಿದ್ರೆ ಹೋದ ಕೂಡಲೇ ನಾನು ಅವತ್ತು ಮನೇಲಿ ಎಲ್ಲ ಹೊರಗಡೆ ಸೇವೆಗೆ ಅಂತ ಹೋಗಿದ್ದೆ. ಬಂದು ನೋಡಿದ ಕೂಡಲೇ ನನಗೆ ಸಹಿಸಕ್ಕಾಗ್ಲಿಲ್ಲ. ಯಾಕೆಂದ್ರೆ ಅಮ್ಮ ಆಗ ನಮ್ಮ ಎಮೋಷನಲ್ ಎನ್ನುವುದು ಬೇರೆಯ ಸಂದರ್ಭದಲ್ಲಿ ಏನೇ ಸತ್ಯವನ್ನ ಕೇಳಿದ್ರು ಅಳಬಾರ್ದು, ಎಲ್ಲ ನಿಜವೇ. ಆದರೆ ಆ ಸ್ಥಳದಲ್ಲಿ ಹತ್ರ ಮಾತ್ರ ನೀವು ಮನುಷ್ಯ. ಒಂದು ಸ್ಥಳದಲ್ಲಿ ನಾವು ಮಾರ್ಪಟ್ವಿ. ಆ ಒಂದು ಸ್ಪಾಟ್, ಆ ಒಂದು ಪ್ರೆಸೆಂಟ್ ಸಿಚುವೇಶನ್ ನಾವು ಅಳ್ತೀವಿ. ಅಮ್ಮನ ಕರ್ಕೊಂಡು ಹೋಗಿ ಸಮಾಧಿ ಒಳಗೆ ಇಡ್ತಾ ಇದ್ದಾರೆ. ಏನ್ ಮೈಂಡ್ ಬರ್ತಾ ಇದೆ ಅಂದ್ರೆ ಇನ್ನು ಮುಂದೆ ಅಮ್ಮ ಅಂತ ನಾನು ಈ ಭೂಮಿಲಿ ಯಾರು ಇಲ್ಲ. ಯಾಕೆಂದ್ರೆ 50 ವರ್ಷದಿಂದ ಜೊತೆಗಿದ್ದವರವರು ಇವತ್ತು ಅವರಿಲ್ಲ ಎಂಬುದನ್ನು ನೋಡ್ಬೇಕಾದ್ರೆ ಆ ಒಂದು ಬೇರ್ಪಡಿಸುವಿಕೆ, ಅದು ಎಮೋಷನಲ್. ಅದು ಆ ಒಂದು ಕಾಲಘಟ್ಟದಲ್ಲಿ ಮಾರ್ಪಡುತ್ತೆ, ಒಂದು ಸ್ಥಳದಲ್ಲಿ ಅರ್ಥ ಉಂಟಾಗುತ್ತೆ. ನನ್ನ ಜೊತೆ ಇದ್ದಂತಹ ಕಾಲಘಟ್ಟಕ್ಕಿಂತ ನನ್ನ ತಾಯಿಯಲ್ಲಿ ಸಂತೋಷವಾಗಿದ್ದಾರೆ. ಈಗ ನನ್ನ ಮಕ್ಕಳು ಬಂದು ಅಯ್ಯೋ ಈ ರೀತಿಯಾಗಿ ಅಜ್ಜಿ ಒಟ್ಟೋದ್ರಲ್ಲ ಎಂಬುದಾಗಿ ಹೇಳ್ಬೇಕಾದ್ರೆ ನಾನು ಹೇಳ್ತಿದ್ರೆ ಅಂದ್ರೆ ನಮ್ಮ ಜೊತೆ ಇರುವ ಕಾಲದವರೆಗೂ ಅವ್ರು ಯಾವಾಗ ಸಂತೋಷನೋ ಅವ್ರು ನಮ್ಮ ಜೊತೆ ಇದ್ದರು. ಇನ್ನು ಮುಂದೆ ನಮ್ಮ ಜೊತೆ ಅವರು ಸಂತೋಷವಾಗಿರುವುದಿಲ್ಲ. ಆದ್ರಿಂದ ಪರಲೋಕ ಇವಾಗ ಏನ್ ಮಾಡಿದೆ, ಅವ್ರನ್ನ ತೆಗೆದುಕೊಂಡು ದೇವ್ರು ಏನ್ ಮಾಡ್ತಾರೆ ಅಂದ್ರೆ ನಾನು ಪ್ರತ್ಯೇಕ ಕಾಲದವರೆಗೂ ಇದೇ ನಿನಗೆ ಬೆಸ್ಟ್ ಟೈಮ್. ಇವಾಗ ನೀವು ಬಂದು ಇಡ್ಲಿನೋ ದೋಸೆನೋ ಬೇಯಿಸ್ತೀರಾ, ಅದನ್ನ ಹಾಗೆ ತೆಗೆದುಕೊಂಡ್ರೆ ಅದು ಇಟ್ಟು ಒಂದು ಪ್ರತ್ಯೇಕ ಸಮಯ ಬರುವವರೆಗೂ ದೋಸೆಗಳಲ್ಲಿ ಏನಿರಬೇಕು, ಬೇಯಬೇಕು. ಆದ್ರೆ ಆ ಒಂದು ಅಳತೆಯನ್ನ ಮೀರಿ ನೀವು ಬೇಯಿಸೋರು ಏನಾಗುತ್ತದು ಕರಗಿ ಹೋಗುತ್ತೆ ಅಷ್ಟೇ. ಅದಾದ್ಮೇಲೆ ಅದನ್ನು ಊಟ ಮಾಡೋಕ್ಕಾಗಲ್ಲ, ವೇಸ್ಟ್ ಆಗಿ ಹೋಗುತ್ತೆ. ಅಷ್ಟೇ ನಮ್ಮ ಆತ್ಮ ಅಷ್ಟೇ. ದೇವರು ಒಂದು ಪೀರಿಯಡ್ನಲ್ಲಿ ನಮ್ಮನ್ನು ಇಟ್ಟರ ಬಂದು ಬಿಟ್ಟರು, ಇದೇ ಭೂಮಿಯಲ್ಲಿ ನಮ್ಮನ್ನು ರೂಪಿಸಿದ್ರು, ರೆಡಿ ಮಾಡಿದ್ರು. ಒಳ್ಳೆ ಹದ ಬಂದಾಗ ಇನ್ನು ಮುಂದೆ ಅದು ಪರಲೋಕಕ್ಕೆ ರೆಡಿಯಾಗಿದೆ ಅಂತ ಹೇಳಿದ ಕೂಡಲೇ ತಗೊಂಡ್ ಮೇಲೆ ಹೋಗ್ಬಿಡ್ತಾರೆ. ಇನ್ನೊಂದೇನಂದ್ರೆ ಬ್ರದರ್, ನೀವು ಹೇಳಿದ ಮೇಲೆ ನನಗೊಂದು ವಿಷಯ ಏನಂದ್ರೆ, ಇವಾಗ ಬೇರೆ ಲೋಕದವ್ರಿಗೂ ನಮಗೂ ಇರೋಂಥ ಡಿಫ್ರೆನ್ಸ್ ಏನಂದ್ರೆ, ನಮಗೆ ಡೆತ್ ಆದ್ಮೇಲೆ ಒಂದು ಹೋಪ್ ಇದೆ, ಅವರಿಗೆ ಹೋಪ್ ಇಲ್ಲ. ಆ ಒಂದು ಟೈಮಲ್ಲಿ ಯಾವಾಗ ಇನ್ ಕೇಸ್ ನಮ್ಮ ತಾಯಿನೋ ಯಾರೋ ಸತ್ತೋದ್ರು ಅಂತ ಹೇಳಿದ್ರೆ ಬೇರೆಯವ್ರಿಗೆಲ್ಲ ಹೋಪ್ ಇಲ್ಲ, ನಮ್ಗೊಂದು ಹೋಪ್ ಇದೆ, ನಮ್ಮ ತಾಯಿನೋ ಯಾರೋ ಒಬ್ರು ಒಳ್ಳೆ ಬೆಟರ್ ಪ್ಲೇಸ್ಗೆ ಹೋಗಿದ್ದಾರೆ ಅಂತ. ಸೊ ನಾವು ಒಂದು ಪರ್ಟಿಕ್ಯುಲರ್ ಟೈಮ್ನ ಬೇರೆಯವರಿಗೆ ನಾವೇನು ಮಾಡ್ಬೋದು, ಅದನ್ನೊಂದು ಗಾಸ್ಪೆಲ್ಲ ಕೂಡ ಟೈಮಲ್ಲಿ ನಾವು ಹೇಳ್ಬೋದು. ಯಾಕೆಂದ್ರೆ ನಾನು ಏನಕ್ಕೆ ಸಂಭವ ಹೇಳಿದೆ, ನಾನು ಕೂಡ 2 years ಬ್ಯಾಕ್ ನನ್ನ ತಾಯಿನ ಕಳ್ಕೊಂಡೆ. ಅವಾಗ ಹಾಸ್ಪಿಟಲ್ ಇದ್ದಾಗ 7 days ನಮ್ಮ ಮಮ್ಮಿ ICU ಇದ್ರು. ಸೊ ಆ ಟೈಮಲ್ಲಿ ಇನ್ನೊಬ್ರು ಕೂಡ ICU ಆಕ್ಸಿಡೆಂಟ್ ಆಗಿ ಅವ್ರ ಮಗ ಸಿಚುವೇಶನ್ ಕೂಡ ಕ್ರಿಟಿಕಲ್ ಆಗಿತ್ತು. ಯಾವಾಗ ನಮ್ಮ ಮಮ್ಮಿ ನಾನು ಕಳ್ಕೊಂಡು ಅವರೆಲ್ಲ ಬಂದು ನಾನು ಕನ್ಸೋಲ್ ಮಾಡಕ್ಕೆ ಬಂದರು, ನಿಮ್ಮ ಮಮ್ಮಿ ಈ ಥರ ಆದರು ಅಂತ ಎಲ್ಲ ಕನ್ಸೋಲ್ ಮಾಡಕ್ಕೆ ಬಂದಾಗ ನಾನು ಅವ್ರಿಗೆ ಏನು ಹೇಳಿದೆ ಆ ಟೈಮಲ್ಲಿ ಅಂತ ಹೇಳಿದ್ರೆ, ನಮ್ಮಮ್ಮ ಬೆಟರ್ ಪ್ಲೇಸಲ್ಲಿ ಇದ್ದಾರೆ, ನಮ್ಮ ಮಮ್ಮಿಗೆ ಒಂದು ಹೋಪ್ ಇದೆ. ಇವತ್ತು ನನಗೊಂದು ಹೋಪ್ ಇದೆ, ನಮ್ಮಮ್ಮ ನಾನು ಕಳ್ಕೊಂಡಿರ್ಬೋದು, ಬಟ್ ನನಗೊಂದು ಹೋಪ್ ಇದೆ, ನಮ್ಮಮ್ಮ ದೇವ್ರ ಹತ್ರ ಇದ್ದಾರೆ ಅಂತ. ಸೊ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಏನು ಮಾಡ್ಬೋದು ಅಂದರೆ, ನಾವು ಇನ್ನೊಬ್ಬರು ನಾವು ಕನ್ಸೋಲ್ ಮಾಡಿ ಆ ಟೈಮಲ್ಲಿ ನಾವು ದೇವ್ರ ಸುವಾರ್ತೆ ಕೂಡ ಸಾರಂತ ಒಂದು ಚಾನ್ಸಸ್ ನಮ್ಗೆ ಇರುತ್ತೆ. ಹೌದು, ಆ ರೀತಿಯಾಗಿ ನಾನು ಬಹಳ ಮಂದಿ ನೋಡಿದ್ದೀನಿ. ಈಗ ಒಬ್ರು ಸತ್ತಿದ್ದಾರೆ ಅಂತ ಇಟ್ಕೊಳ್ಳಿ, ಅವರ ಒಂದು 60th ಅಥವಾ 3rd ಡೇ ಅಥವಾ ಒಂದು ಮೀಟಿಂಗ್ ಇಡ್ತಾರೆ, ರಿಮೆಂಬರ್ಸ್ ಮೀಟಿಂಗ್ ಇಡ್ತಾರೆ. ಆ ಒಂದು ಗಾಸ್ಪಲ್ ಮೀಟಿಂಗ್ ನಡೆಸಿದವರು ಕೂಡ ಇದ್ದಾರೆ ಇಲ್ವಾ? ಆ ಒಂದು ಮೀಟಿಂಗ್ ನಲ್ಲಿ ಅವರು ಸಾಕ್ಷಿಯನ್ನು ಹೇಳ್ತಾರೆ. ಸಾಕ್ಷಿ ಹೇಳಿ, ನನ್ನ ತಾಯಿ ಬಂದು, ನನ್ನ ತಂದೆ ಬಂದು, ಅಥವಾ ಯಾರು ಸೋನ್ಸೋ ಅವರು ಬಂದು ಖಂಡಿತವಾಗಿ ಇವತ್ತು ಹೆವೆನ್ನಲ್ಲಿ ಇದ್ದಾರೆ. ಇವರು ಬಂದು ನೋಡೋದಾದ್ರೆ, ಆದ್ದರಿಂದ ನಾನು ನನ್ನ ತಾಯಿಯ ಪ್ರೇಯರ್ ಮೀಟಿಂಗ್ ಯಾವ ರೀತಿ ಇಟ್ಟು ನೋಡೋದಾದ್ರೆ, ಪ್ರೇಯರ್ ಮೀಟಿಂಗ್ ಅಂತ ಇಡಲಿಲ್ಲ, ಥ್ಯಾಂಕ್ಸ್ ಗಿವಿಂಗ್ ಮೀಟಿಂಗ್ ಅಂತ ಇಟ್ಟೆ. ಯಾಕೆಂದ್ರೆ ಗಾಡ್ ಬಂದು ನಮಗೆ ಒಂದು ಒಳ್ಳೆಯ ತಾಯಿಯನ್ನ ಕೊಟ್ಟರು, ಒಂದು ಸ್ಪಿರಿಚುವಲ್ ಅಮ್ಮನ ಕೊಟ್ಟರು. ಅವರು ಅವರ ಕೆಲಸ ಮುಗಿಸಿದ್ರು. ಗಾಡ್ ಅವರನ್ನ ತೆಗೆದುಕೊಂಡು ಹೋದ್ರು. ಲೆಟ್ಸ್ ಥ್ಯಾಂಕ್, ಅವರನ್ನು ಕೊಟ್ಟಿದ್ದಕ್ಕೋಸ್ಕರವಾಗಿ, ಅವರನ್ನು ಕರೆಕ್ಟಾಗಿ ತೆಗೆದುಕೊಂಡು ಹೋಗೋದಕ್ಕೋಸ್ಕರವಾಗಿ ಥ್ಯಾಂಕ್ಸ್. ಹೃದಯದಲ್ಲಿ ಬಂದು ಖಂಡಿತವಾಗಿ ಒಂದು ಭಾರ ಅವತ್ತಿತ್ತು. ಆದ್ರೆ ಆ ರೀತಿ ಬರ್ಬೇಕಾದ್ರೆ ದೇವ್ರು ಹೇಳ್ತಾರೆ, ನಾನು ರೈಟ್ ಟೈಮಲ್ಲಿ ತೆಗೆದುಕೊಂಡಿದ್ದೇನೆ. ಸೊ ನಾವು ಬಂದು ಯಾವಾಗಲೂ ಏನು ಅನ್ಸ್ಬೇಕು ಅಂದ್ರೆ,
ನಮ್ಮ ತಾಯಿ ಎನ್ನುವುದು ಟೆಂಪ್ರವರಿ ಪೀರಿಯಡ್. ಇವಾಗ ನೀವು ಈ ರೀತಿಯಾಗಿ ತೆಗೆದುಕೊಳ್ಳ್ರಿ, ಬೈಬಲ್ ವಾಕ್ಯ ಪ್ರಕಾರ ತಗೊಳ್ಳಿ. ಇವಾಗ ಮೋಶೆಗೆ ಅಧಿಕ ಪ್ರೀತಿ ಯಾರ ಮೇಲೆ ಇರುತ್ತೆ? ಎತ್ತ ತಾಯಿಯ ಮೇಲೆಯಾ, ಸಾಕಿದ ತಾಯಿ ಮೇಲೆಯಾ? ಎತ್ತಮ್ಮ ಮೇಲೆ. ಎತ್ತ ತಾಯಿಯ ಮೇಲೆ ತಾನೇ ಇರುತ್ತೆ. ಹಾಗಾದ್ರೆ ಮೋಶೆ ಪ್ರತ್ಯೇಕ ಕಾಲದವರೆಗೂ ಎತ್ತ ತಾಯಿ ಬಳಿ ಇದ್ರು, ಅವರು ಸಾಕಿದ ತಾಯಿಯ ಬಳಿ 40 ವರ್ಷ ಇದ್ರು. ಹೌದು. ಇಲ್ವಾ? ಒಂದು 40 ಇಯರ್ಸ್ ಅವ್ರು ಯಾರ ಜೊತೆ ಇದ್ದಾರೆ ಅಂದ್ರೆ ಫರೋಹನ ಕುಮಾರ್ತಿ. ಎಲ್ಲರಿಗೂ ಅವರು ಫರೋಹನ ಕುಮಾರ್ತಿಯ ಮಗನು ಅಂತಾನೆ ಗೊತ್ತು. ಹೌದು. ಇಲ್ವಾ? ಎಲ್ಲರಿಗೂ ಅವನು ಫರೋಹನ ಕುಮಾರ್ತಿಯ ಮಗನು. ಆ ರೀತಿ ಇರಬೇಕಾದ್ರೆ ಈ ಎತ್ತ ತಾಯಿ ತಾನು ಎತ್ತ ಮಗುವನ್ನ ಸ್ವಲ್ಪ ದಿನ ಸಾಕ್ತಾರೆ. ಯಾರು ತಂದು ಬಿಡ್ತಾರೆ? ಆ ಫರೋಹನ್ ಕುಮಾರ್ತಿಗೆ ಕೊಡ್ತಾರೆ. ಸಾಕಿ ಕುಡಿ ಅಂತ ಹೇಳ್ತಾರೆ, ಕೊಡ್ತಾರೆ. ಹಾಲು ಕೊಡ್ತಾರೆ, ಮಗುನ ನೋಡ್ಕೊತಾರೆ. ಐಗುಪ್ತಿ ಆಶೀರ್ವಾದದೊಂದಿಗೆ ಈ ಮಗು ನೋಡ್ಕೊಂತಾರೆ. ಎಲ್ಲ ಓಕೆನೆ. ಆದ್ರೆ ಒಂದು ದಿನ ಬಂದು ಫರೋಹನ ಕುಮಾರ್ತಿ ಕೇಳ್ಬೇಕು, ಏನ್ ಮಾಡ್ಬೇಕು? ವಾಪಸ್ ಕೊಟ್ಬಿಡ್ಬೇಕು. ಅಷ್ಟೇ, ಕೆಲ್ಸ ಮುಗೀತಲ್ವಾ ಅಲ್ಲಿ. ಇಲ್ಲ, ಇದು ನನ್ನ ಮಗು ಅಂತ ಹೇಳಿದ್ರೆ ಅದು ಇವರಿಗೂ ಅಪಾಯ, ಮಗುವಿಗೂ ಅಪಾಯ. ಇಬ್ರಿಯರ ಮಗು ಅಂತ ಒಂದು ವೇಳೆ ಅಲ್ಲಿ ಗೊತ್ತಾಗ್ಬಿಟ್ರೆ ಆಟೋಮೆಟಿಕ್ ಆಗಿ ಮೋಷನ್ ತಗೊಂಡು ಹೋಗಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? ಸೊ ಗಾಡ್ನ ಚಿತ್ತವೇನೆಂದ್ರೆ ಪ್ರತ್ಯೇಕ ಕಾಲದವರೆಗೂ ಇವ್ರ ಕೈಯಲ್ಲಿ ಮಗು ಇರಬೇಕು, ಪ್ರತ್ಯೇಕ ಕಾಲದವರೆಗೂ ಅಲ್ಲಿ ಮಗು ಇರಬೇಕು. ಅದೇ ರೀತಿ ನಮ್ಮನ್ನ ಈ ಭೂಮಿಯಲ್ಲಿ ಒಬ್ಬರ ಬಳಿ ದೇವರು ಒಪ್ಪಿಸ್ಕೊಟ್ರು, ಒಂದು ಪ್ರತ್ಯೇಕ ಪೀರಿಯಡ್. ಅದರ ನಂತರ ನಾವು ಗಾಡ್ ಬಳಿ ಒಪ್ಪಿಸ್ಕೊಡ್ಬೇಕು. ಹಾಗಾದ್ರೆ ಇಲ್ಲಿ ಕುಳಿತುಕೊಂಡು ಇಲ್ಲಿಂದ ಅದೇ ಜೀವನ ಅಲ್ಲಿದೆ, ಅಲ್ಲಿ ಹೋಗಿ ನಾವು ಅಮ್ಮನ್ ನೋಡಕ್ ಹೋಗ್ತೀವಿ, ಅಪ್ಪನ್ ನೋಡಕ್ ಹೋಗ್ತೀವಿ. ಸರಿ, ಅವ್ರ ತಾಯಿ ನೋಡ್ತಾರೆ, ಅವ್ರ ತಾಯಿ ನೋಡ್ತಾರೆ. ಪರಲೋಕವಾಗಿರುತ್ತೆ, ಅಲ್ಲಿ ಭೂಮಿ ಆಗಿರುತ್ತೆ, ಅಲ್ಲಿ ಭೂಮಿ ಆಗಿರುತ್ತೆ. ಇನ್ನೊಂದು ಏನಾಗುತ್ತೆ ಬ್ರದರ್, ಇವ್ರು ಹೋಪ್ ಎಲ್ಲ ಬಂದು ನಾನು ಪರಲೋಕಕ್ಕೆ ತಾಯಿ ನೋಡಕ್ ಹೋಗ್ಬೇಕು, ರಿಲೇಷನ್ಗೆ ಹೋಗ್ಬೇಕಂತ ಅದ್ರ ಮೇಲೆ ಇಟ್ಟಿರ್ತಾರೆ. ಬಿಟ್ರೆ ನಾನು ಪರಲೋಕಕ್ಕೆ ದೇವ್ರ ನೋಡಕ್ ಹೋಗ್ಬೇಕು ಅದನ್ನ ಬಿಟ್ಬಿಡ್ತಾರೆ. ಒಳ್ಳೆಯ ಮಾತು ಹೇಳಿದ್ರು. ಯಾಕೆಂದ್ರೆ ನೀವು ಪರಲೋಕ ರಾಜ್ಯಕ್ಕೆ ಯಾತಕ್ಕೋಸ್ಕರ ಹೋಗ್ತೀರಾ? ದೇವ್ರನ್ನ ನೋಡಕ್ ಹೋಗ್ತೀವಿ. ನಾವು ಈ ರೀತಿಯಾಗಿ ಅವರೊಂದಿಗೆ ನಿತ್ಯವಾಗಿ ಜೀವಿಸಲು ಹೋಗ್ತೀವಿ. ಎಟರ್ನಲ್ ಲೈಫ್ ಒಳಗೆ ಹೋಗಲಿದ್ದೇವೆ. ಗಾಡ್ ನ ನೋಡಕ್ ಹೋಗ್ತಾ ಇದೀವಿ. ರಾತ್ರಿ ಆಗಲು ಅವ್ರನ್ನ ಆರಾಧನೆ ಮಾಡ್ತೀವಿ. ಹೌದು. ಇವಾಗ ನೀವು ರಾತ್ರಿಗಳು ಆರಾಧನೆ ಮಾಡ್ತಾ ಇರ್ತೀರಾ ಅಥವಾ ನಿಮ್ಮ ತಾಯಿನ ವಿಚಾರಣೆ ಮಾಡ್ತಾ ಇರ್ತೀರಾ? ಸರಿ, ಅಮ್ಮನಾಗ ನೋಡಿದ್ರೆ ಏನ್ ವಿಚಾರಣೆ ಮಾಡ್ತೀರಾ ಅಲ್ಲಿ? ಎಲ್ಲಾದ್ರೂ ಅಮ್ಮನಿಗೆ ನಾವು ಊಟ ಮಾಡ್ದ ಅಂತ ಕೇಳ್ತೀವಿ, ಅಲ್ಲಿ ಊಟ ಮಾಡಿದೆ ಅಂತ ಕೇಳಕ್ ಕೆಲ್ಸನೇ ಇಲ್ಲ ಅಲ್ಲಿ, ಇಲ್ವಾ? ಇಲ್ಲಿ ಆರೋಗ್ಯ ಚೆನ್ನಾಗಿದ್ಯಾ ಅಂತ ಕೇಳ್ತೀವಿ, ಅಲ್ಲಿ ಅಂತ ಪ್ರಶ್ನೆ ಕೇಳುವುದಕ್ಕೆ ಅಲ್ಲಿ ಕೆಲ್ಸನೇ ಇಲ್ಲ ಅಲ್ಲಿ, ಇಲ್ವಾ? ಇಲ್ಲಿ ಬಂದು ನಾವೇನ್ ಕೇಳ್ತೀವಿ, ಯಾಕೆ ನನ್ನ ಬಳಿ ಮಾತಾಡ್ತಿಲ್ಲ, ಯಾಕೆ ನನಗೆ ಫೋನ್ ಮಾಡ್ಲಿಲ್ಲ, ಅಲ್ಲಿ ಅಂತ ಕೆಲ್ಸನೇ ಇಲ್ಲ. ಎಲ್ಲರೂ ರಾತ್ರಿ ಆರಾಧನೆ ಮಾಡಲಿದ್ದೇವೆ. ಆ ರೀತಿ ಇರುವ ಪಕ್ಷದಲ್ಲಿ ಹೇಗೆ ಇವ್ರು ಏನ್ ಮಾಡಿದ್ರು ಅಂದ್ರೆ ಈ ಭೂಮಿಗೆ ಸಂಬಂಧಪಟ್ಟ ಡಿಸೈನ್ ನ ಪರಲೋಕದ ಡಿಸೈನ್ ಆಗಿ ಮಾರ್ಪಡಿಸ್ಕೊಂಡ್ರು. ಆದ್ದರಿಂದ ಸತ್ಯವೇದ ಹೇಳುತ್ತೆ, ನಮಗೆ ಅವರು ನೇಮಿಸಿರುವಂತವುಗಳನ್ನ ಕಣ್ಗಳು ಕಾಣಲು ಇಲ್ಲ, ಕಿವಿಗಳು ಕೇಳಲು ಇಲ್ಲ. ಅದನ್ನ ಆತ್ಮದಲ್ಲಿ ದೇವರು ಪ್ರಕಟಿಸಿದ್ದಾರೆ. ಸೊ ಸ್ಪಿರಿಚುವಲ್ ವರ್ಲ್ಡ್, ಅದು ಸ್ಪಿರಿಚುವಲ್ ವರ್ಲ್ಡ್ ನಲ್ಲಿ ಇವಾಗ ಒಂದು ಹಂತ ಹಂಗಿರಲಿ. ನಾನು ನಿಮಗೆ, ನೀವು ತಾನೇ ವಾರ ನನ್ನ ಪ್ರಶ್ನೆ ಕೇಳ್ತಾ ಇದ್ದೀರಾ, ಇವತ್ತು ನೀವು ಉತ್ತರ ಹೇಳಿ. ನಾನು ಕೇಳ್ತೀನಿ, ಯೇಸು ಹೇಗಿರ್ತಾರೆ ಪರಲೋಕದಲ್ಲಿ? ಫ್ಲೆಶ್ ಅಲ್ಲಿ ಇರೋದಿಲ್ಲ, ಫ್ಲೆಶ್ ಅಲ್ಲಿ ಇಲ್ಲ. ನನ್ನ ಪ್ರಶ್ನೆ ಏನಂದ್ರೆ, ಇವಾಗ ಇಲ್ಲಿ ಯೇಸು ಅಂತ ಒಂದು ಫೋಟೋನ ನೋಡ್ತೀರಲ್ವಾ? ಹೌದು. ಈ ಫೋಟೋದಲ್ಲಿ ಇರುವವರನ್ನ ತಾನೇ ಅಲ್ಲಿ ಹುಡ್ಕೊಂಡು ಹೋಗ್ತೀರಾ ನಿಮ್ಮ ಮೈಂಡ್ ಸೆಟ್ ನಲ್ಲಿ? ಇರ್ತೀರ ಹಂಗೆ? ಆ ಫೋಟೋದಲ್ಲಿ ಇರೋರು ಇರೋದೇ ಇಲ್ಲ, ಇಲ್ವಾ? ಹೆಂಗ್ ನೀವು ಹೇಳ್ತೀರಾ ಅಂತ ನೀವು ಕೇಳಿ, ನೀವು ನೋಡಿದ್ದೀರ ಅಂತ ಕೇಳಿದ್ರೆ ನಾನ್ ನೋಡೋದ್ ಬೇಕಾಗಿಲ್ಲ. ಪ್ರಕಟಣೆ ಪ್ರಬಂಧಕರಂತ 1ನೇದಲ್ಲಿ ಓದ್ ನೋಡ್ರಿ. ಸರಿನಾ? ಇವರಿಟ್ಟುಕೊಂಡಿರುವಂತಹ ಬೇಸಿಗೆ ವ್ಯಕ್ತಿನಂತದ್ರಲ್ಲಿ ಏನಂತ ನೋಡೋದಾದ್ರೆ, ಇವರೆಲ್ಲರೂ ಒಂದು ಬ್ಲ್ಯಾಕ್ ಹೇರ್ ಇಂದ ಒಬ್ಬರನ್ನ ಇಟ್ಕೊಂಡಿದಾರಲ್ವಾ? ಅಲ್ಲಿ ಯೇಸು ಕ್ರಿಸ್ತರನ್ನು ನೋಡುವುದಾದರೆ ವೈಟ್ ಹೇರ್ ಅಲ್ಲಿ ಇದಾರಲ್ಲಿ. ಅವರ ತಲೆ ಬಿಳಿ ಉಣ್ಣೆಯಂತೆಯೋ ಇತ್ತು. ಇವಾಗ ಇವರು ಬ್ಲ್ಯಾಕ್ ಹೇರ್ ಅಲ್ಲಿ ಇರೋರನ್ನೇ ಉಟ್ಕೊಂಡು ಹೋಗ್ತಾ ಇದ್ದಾರೆ. ಅವರು ವೈಟ್ ಹೇರ್ ಅಲ್ಲಿ ತಾನೇ ಇದ್ದಾರೆ. ಹೆಂಗ್ ಕಂಡು ಹಿಡಿತೀರಾ ಅವ್ರನ್ನ? ನಾನು ಹೇಳಿದ್ದು ನಮ್ಮ ಅರ್ಥಸಿಗೋಸ್ಕರವಾಗಿ ಹೇಳ್ತಾ ಇದ್ದೇನೆ. ಸ್ಪಿರಿಚುವಲ್ ಆಗಿ ಹುಡುಕಕ್ಕೆ ಹೋಗಲ್ಲ ನಾವು. ನೋಡಿದ ಕೂಡ ಆತ್ಮದಲ್ಲಿ ಗೊತ್ತಾಗುತ್ತೆ ಇವರ ಯೇಸು ಅಂತ ಗೊತ್ತಾಗುತ್ತೆ. ಅವರನ್ನು ಬಿಟ್ಟರೆ ಬೇರೆ ಯಾರು ಕಾಣಿಸೋದಿಲ್ಲ. ಅವರು ಮಾತ್ರ ಕಾಣಿಸೋದಿಲ್ಲ ಪರಲೋಕದಲ್ಲಿ. ಅದು ಬೇರೆ ಕಾನ್ಸೆಪ್ಟ್. ಅದು ನಾನು ಹೇಳುವುದು, ನೀವು ಬ್ಲ್ಯಾಕ್ ಹೇರ್ ಒಬ್ಬರನ್ನ ನೋಡಿ, ಒಂದು ದಾಡಿಯೊಂದಿಗೆ ಮೀಸೆಯೊಂದಿಗೆ ನೋಡಿ. ಇವಾಗ ಕ್ರೈಸ್ಟ್ಗಳಲ್ಲಿ ದಾಡಿ ಮೀಸೆ ಇಲ್ಲ. ಸ್ಪಿರಿಚುವಲ್ ಬಾಡಿ. ಇವಾಗ ನೀವು ಹುಡುಕೋದ್ರೆ ಸಿಗ್ತಾರಾ? ಇಲ್ಲ. ಇಷ್ಟೇ ನಿಮ್ಮ ಬಂಧು ಬಳಗ ಕೂಡ. ಕ್ರೈಸ್ತನ್ನೇ ನೀವು ಅದರಿಂದಲೇ ಒಂದೇ ಒಂದು ಸಾಲಲ್ಲಿ ಬಹಳ ಸುಂದರವಾಗಿ ಪೌಲ ಮುಗಿಸಿದ್ದಾರೆ. ಇನ್ನು ಮುಂದೆ ಕ್ರಿಸ್ತನ ದೇಹದಲ್ಲಿ ನೋಡೋದಿಲ್ಲ. ಇನ್ನು ಮುಂದೆ ಕ್ರೈಸ್ತನ್ನ ನಾವು ಅಲ್ಲಿ ಹೋಗಿ ಮರಿಯಳ ಕುಮಾರನ ಹಾಗೆ, ಬಡಿಗನ ಮಗನಾಗಿ, ಪ್ರವಾದಿಯಾಗಿ ನಾವು ಹುಡುಕಿ ಹೋಗುವುದಿಲ್ಲ. ನಾವು ಕ್ರಿಸ್ತನನ್ನ ಅಂದ್ರೆ ದೇವರ ಕುಮಾರನ ನೋಡಲಿದ್ದೇವೆ. ಹಾಗಾದ್ರೆ ಮರಿಯಳ ಮಗನಂದ್ರೆ ಒಂದು ವೇಳೆ ಮರಿಯಳ ಸ್ವಾರೂಪ್ಯ ಸ್ವಲ್ಪ ಇರುತ್ತೆ, ತಾಯಿಯ ಸ್ವಾರೂಪ್ಯ ಬರೋದಕ್ಕೆ ಅವಕಾಶ ಇದೆ ಇಲ್ವಾ? ಖಂಡಿತವಾಗಿ ಯೋಸೇಫನ ಸ್ವಾರೂಪ್ಯ ಬರಲ್ಲ, ಯಾಕಂದ್ರೆ ಯೋಸೇಫ ಇರೋಕ್ಕೆ ಸಾಧ್ಯ ಇಲ್ಲ. ಅನಂತರ ಬಡಿಗನ ಮಗನು ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಅವರು ವರ್ಕ್ ಮಾಡ್ತಾರಲ್ವಾ, ಆ ಸ್ವಾರೂಪ್ಯ ಬರುವುದಕ್ಕೆ ಸಾಧ್ಯತೆ ಇದೆ. ಒಂದು ಡಾಕ್ಟರ್ ಅಂತ ಹೇಳಿದ್ರೆ ಅವರ ನಡೆ ಭಾವನೆ ಎಲ್ಲ ಗೊತ್ತಾಗುತ್ತೆ. ಅವರ ಡಾಕ್ಟರ್, ಒಂದು ವಕೀಲ ಅಂತ ನೋಡಿದ ಕೂಡಲೇ ಅವರ ಆರ್ಗ್ಯುಮೆಂಟ್ ಅಲ್ಲಿ ಗೊತ್ತಾಗುತ್ತೆ ಅವರು ಒಂದು ವಕೀಲ ಅಂತ. ಅದೇ ರೀತಿ ಬಡಿಗನು ಅಂತ ಹೇಳಿದ್ರೆ ಆಕ್ಟಿವಿಟಿ ಅಂತ ಗೊತ್ತಾಗುತ್ತೆ, ಬಡಿಗನಾಗಿ ಕಾಣಿಸ್ತಾರೆ. ಸರಿ, ಅದನ್ನ ದಾಟಿ ಒಬ್ಬ ಪ್ರವಾದಿ, ಇವರೊಬ್ಬ ಸೇವಕರು, ಯೆರೆಮೀಯ, ಸ್ನಾನಿಕ ಅಂತ ಯೋವನ ಹೇಳ್ತಾರೆ ಆ ಸ್ಥಳದಲ್ಲಿ. ಸೊ ಯಾವ ಸ್ವಾರೂಪ್ಯದಲ್ಲಿ ಹುಡುಕಿದ್ರೆ ಯೇಸು ಕಾಣಿಸಲ್ಲ. ಹೆವನ್ಲಿ ವಿಷನ್, ಹೆವನ್ಲಿ ಇಮೇಜ್ ಹೆಂಗಿರುತ್ತೆ ಅಂತ ನೀವು ಕೇಳೋದಾದ್ರೆ,
ಅವರ ತಲೆ ಕೂದಲು ಬಿಳಿ ಉಣ್ಣೆಯಂತೆಯೂ ಕಣ್ಗಳು ಬೆಂಕಿಯ ಉರಿಯಂತೆಯೂ ಇಲ್ವಾ, ಅವರ ಕಾಲುಗಳು ಕುಲುಮೆಗೆ ಹಾಕಿದ ತಾಮ್ರದಂತೆ. ಈ ಒಂದು ಡಿಸೈನ್ ಒಂದಿಗೆ, ಈ ಒಂದು ಇಮೇಜ್ ನಲ್ಲಿ ನೀವು ಒಬ್ಬರನ್ನ ಲೈಫ್ ನಲ್ಲಿ ಕಲ್ಪನೆ ಮಾಡಕ್ ಸಾಧ್ಯನೇ ಇಲ್ಲ, ಹೌದು, ಚಾನ್ಸೇ ಇಲ್ಲ. ಇಲ್ವಾ. ಅನಂತರ 4ನೇ ಅಧ್ಯಾಯ ಹೇಳುತ್ತೆ, ಅವರು ನೋಡುವುದಕ್ಕೆ ಪದ್ಮರಾಗ ಪುಷ್ಪರಾಗದಂತೆ, ನೀಲಸ್ಫಟಿಕ ಪಚ್ಚೆ ಅಂತಲೇ ಹೇಳ್ತಾರೆ, ಸ್ಯಾರಡೇಸ್ ಅಂಡ್ ಜಾಸ್ಪರ್ ಅಂತ ಇರುತ್ತೆ ಇಂಗ್ಲಿಷ್ ನಲ್ಲಿ. ಅದು ಹೇಗೆ ಒಬ್ಬರನ್ನ ಹೆಂಗ್ ನೋಡ್ತೀರಾ ಆ ರೀತಿ, ಹೆಂಗ್ ಕಾಣಿಸ್ತಾರೆ ಹಂಗೆ? ಹಾಗಾದ್ರೆ ನೀವು ಕನ್ಫರ್ಮ್ ಆಗಿ ಮಾಂಸದ ಪ್ರಕಾರ ಕ್ರೈಸ್ತನ ಅರಿಯಲ್ಲ, ಸ್ಪಿರಿಚುವಲ್ ಆಗಿ ಇರಲಿದ್ದಾರೆ. ನೀವು ಇದರೊಂದಿಗೆ ಅವ್ರನ್ನ ಹುಡುಕಿದ್ರೆ ಸಿಗೋದಿಲ್ಲ, ಅವರೇ ಸಿಗುವುದಿಲ್ಲ. ಹಾಗಾದ್ರೆ ನಿಮ್ ತಂದೆ ತಾಯಿ ಹೆಂಗ್ ಸಿಗ್ತಾರಲ್ಲಿ, ಹೆಂಗೆ ಬಂಧು ಬಳಗದವ್ರು ಸಿಗ್ತಾರೆ? ನಾನು ಅದಕ್ಕೆ ಸುಮ್ಮನೆ ಒಂದು ಕಾರ್ಯವನ್ನು ಹೇಳ್ತೀನಿ. ಏನಂದ್ರೆ, ತಾಯಿನ ಹುಡುಕಿ ಹೋಗ್ತೀವಿ, ರೈಟ್, ಅಮ್ಮನ ನೋಡಿದ್ವಿ ಅಂತ ಇಟ್ಕೊಳ್ಳಿ, ಸಂತೋಷ, ನೋಡಿದ್ವಿ. ಈಗ ಒಂದು ಉದಾಹರಣೆಗೆ ಹೇಳ್ತೀನಿ, ಅತ್ತೆಗೆ ಸೊಸೆ ಕಾಣಿಸ್ತಾಳಲ್ವಾ, ಅವಾಗ ಏನಾಗುತ್ತೆ ಪರಲೋಕ? ಹಾಗಾದ್ರೆ ಮಗನು ಗೊತ್ತಾಗುತ್ತಲ್ವಾ, ಆಗ ಅವರಿಗೆ ಗಂಡನು ಗೊತ್ತಾಗುತ್ತಲ್ವಾ, ಅವರು ಗಂಡ ಅಂತ ಹೇಳಕ್ಕೆ, ಇವ್ರು ನನ್ನ ಮಗ ಅಂತ ಹೇಳಕ್ಕೆ ಈ ಪರಲೋಕ ಹೆಂಗ್ ಮಾರ್ಪಡುತ್ತೆ ನೋಡಿ. ಇದೇ ವಿಶ್ವದಲ್ಲೇ ಇರುತ್ತೆ, ಇಲ್ವಾ? ಸೊ ಪರಲೋಕದಲ್ಲಿ ಪುರುಷನೂ ಇಲ್ಲ, ಸ್ತ್ರೀನೂ ಇಲ್ಲ, ಕೊಡುವುದೂ ಇಲ್ಲ, ಕೊಂಡುಕೊಡುವುದೇ ಇಲ್ಲ, ಇಲ್ಲಿ ನೋಡುವಂತ ಯಾವುದಲ್ಲಿಲ್ಲ. ಹಾಗಾದ್ರೆ ಒಂದೇ ಒಂದು ಆಶೀರ್ವಾದ, ಈ ಭೂಮಿಯಲ್ಲಿ ನನಗೆ ನನ್ನ ಜೀವನಕ್ಕೆ ಬೇಕಾದ ಕೆಲವೊಂದು ಬಂಧಗಳು ಕೊಡಲ್ಪಟ್ಟವು. ಒಂದು ಕಾಲಘಟ್ಟದಲ್ಲಿ ಆ ಬಂಧಗಳು ಮುಗಿದು ಹೋದವು. ಕೆಲವು ಟೆಂಪ್ರವರಿ 50 years 40 years, ಏನು ನಾನು ಹುಟ್ಟಿದ ನನ್ನ ಜೊತೆ ಇತ್ತು, ಅದು ಬೇರೆ ದಾರಿ ಇಲ್ಲ, ಸಾಮಾನ್ಯವಾದದ್ದು. ಯಾಕೆ ಆ ರೀತಿ ಅಂತ ಕೇಳೋದಾದ್ರೆ, ನಾನು ಹುಟ್ಟಿದಿನಿಂದ ಅವರು ನನ್ನ ಜೊತೆ ಇಲ್ಲ, ನನ್ನ ಬೆಳೆಸುವುದಕ್ಕೆ ಕಾಪಾಡುವುದಕ್ಕೆ ಪರಲೋಕ ಅವ್ರನ್ನ ಫಿಕ್ಸ್ ಮಾಡಿಟ್ಟಿತ್ತು. ಮೋಶೆನ ತಾಯಿ ಫಿಕ್ಸ್ ಮಾಡಿದಾಗ ಅವ್ರು ಎತ್ತವರು ಅವರು ಫಿಕ್ಸ್ ಮಾಡಿದ್ರು. ಅದೇ ಕಾನ್ಸೆಪ್ಟೇ. ಒಂದು ದಿನ ಎಲ್ಲ ಮುಗಿಸಿ ನನ್ನ ತಾಯಿ ತಂದೆ ಎಲ್ಲವೂ ಆಗಿರುವ ಯೇಸುವನ್ನು ನೋಡಕ್ ಹೋಗ್ತೀನಿ. ಆ ರೀತಿ ಪರಲೋಕದಲ್ಲಿ ಪ್ರವೇಶ ಮಾಡಿದ ಮೇಲೆ ಯಾರು ನೋಡುವಂತ ಆಸೆ ನಮಗಿರೋದಿಲ್ಲ, ಭಾವನೆ ಇರಲ್ಲ. ನಾವು ಪರಿಪೂರ್ಣವಾಗಿ ಪರಲೋಕದ ಪ್ರಜೆಗೆ ಮಾರ್ಪಡ್ತೀವಿ. ನಾವು ಬೇರೆ ತಂದೆಯಾದ ದೇವರು ಕ್ರಿಸ್ತನನ್ನ ಮಾತ್ರ ಅವರನ್ನೇ ನೋಡುವ ಹಾಗೆ ಕಾಣಲ್ಪಡ್ತೀವಿ. ಇಷ್ಟೇ ಕಾನ್ಸೆಪ್ಟ್. ಬಹಳ ಸಂತೋಷ ಬ್ರದರ್. ಇವತ್ತು ಬಹಳ ಮುಖ್ಯವಾದ ಸಂಚಿಕೆ, ಯಾಕಂದ್ರೆ ಈ ಒಂದು ಪ್ರಶ್ನೆ ಅನೇಕರಲ್ಲಿತ್ತು. ದೇವ್ರ ಕೃಪೆಯಿಂದ ಈ ಒಂದು ಸಂಚಿಕೆಯಲ್ಲಿ ಅನೇಕರಿಗೆ ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಅಂದುಕೊಳ್ತೇನೆ. ಬರುವಂತಹ ಸಂಚಿಕೆಯಲ್ಲಿ ಇನ್ನೂ ಬೇರೆ ಪ್ರಶ್ನೆಗಳನ್ನ ನಾವು ಕೇಳೋಣ. ಈ ಒಂದು ಸಂಚಿಕೆಗೆ ಬಂದಿದ್ದಕ್ಕಾಗಿ ಥ್ಯಾಂಕ್ ಯು.